ಬಂಧುಗಳೇ ನಮಸ್ಕಾರ. ನಾನು ಅರುಣ್ ಕುಮಾರ್ ಎಚ್ಮಲ್ಲೇಗೌಡ, KRS ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾನಿರುವಂಥ ಜಾಗ ಕತ್ತರಿಗುಪ್ಪೆಯ ಮಾರಮ್ಮ ಮತ್ತು ಆಂಜನೇಯ ದೇವಸ್ಥಾನದ ಹೆಬ್ಬಾಗಿಲು. ಇಲ್ಲಿರುವಂಥ ಜಾಗ ನೀವು ನೋಡ್ತಾ ಇರ್ಬೋದು. ಎರಡು ಬದಿಯ ವಾಹನಕ್ಕೆ ಅನುವು ಮಾಡಿಕೊಟ್ಟಿದ್ರು. ಆದರೆ ಇದನ್ನು ಏಕಾಏಕಿ ಮೊನ್ನೆಯಿಂದ ಮಾಡಿರುವಂಥದ್ದು. ಇಲ್ಲಿ ಸಂಚಾರ ನಿಯಂತ್ರಣಕ್ಕಿಂತ ಮಾಡಿದ್ದಾರೆ. ಆದರೆ ಇಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಹಾಗಾಗಿ ಮೊದಲಿದ್ದಂಥ ಇಲ್ಲಿ ಟ್ರಾಫಿಕ್ ಅವ್ರು ಇದ್ದಾರೆ. ಅವ್ರು ಕೇಳೋಣ ಯಾವ ಕಾರಣಕ್ಕಾಗಿ ಇಲ್ಲಿ ಎರಡು ಬದಿಯ ವಾಹನ ಸಂಚಾರವನ್ನು ನಿರ್ಬಂಧಿಸಿ ಏಕಬದಿಯ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಮಾಹಿತಿ ಕೊಡಬೇಕು. ಈ ಕಡೆ ಬಲಭಾಗಕ್ಕೆ ನೋಡಿದ್ರೆ ಇಲ್ಲಿ ವಾಟರ್ ಟ್ಯಾಂಕ್ ಕಡೆಯಿಂದ ಬರುವಂಥವು ಇಲ್ಲಿ ಈ ಒಂದು ಮಹಾದ್ವಾರದ ಮುಖಾಂತರ ಚೆನ್ನಮ್ಮ ಅಚ್ಚುಕಟ್ಟು ಪ್ರದೇಶಕ್ಕೆ ಮತ್ತು ಇಲ್ಲಿಗೆ ಈ ಕಡೆ ಚೆನ್ನಮ್ಮ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು. ಇಲ್ಲಿ ಎರಡು ಬದಿಯಲ್ಲಿ ಅಷ್ಟು ದಿನಗಳಿಂದ ಎರಡು ಬದಿಯ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಆದರೆ ಏಕಾಏಕಿ ಇವತ್ತು ಇಲ್ಲಿ ಒಂದು 2 ದಿನದಿಂದ ಇಲ್ಲಿ ಸಿಗ್ನಲ್ಗಳನ್ನು ಹಾಕ್ಕೊಂಡು ಈ ಎರಡು ಬರೀ ಏಕಮುಖ ಸಂಚಾರಕ್ಕೆ ಕೊಟ್ಟಿರುವಂಥದ್ದು. ಇಲ್ಲೂ ಸಾಕಷ್ಟು ಜನರಿಗೆ ಅವ್ಯವಸ್ಥೆ ಆಗುತ್ತೆ. ಮತ್ತು ಎಸ್ಪೆಷಲಿ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಏರಿಯಾಗಳಿಗೆ ಒಂದು ಸ್ಕೂಲ್ಗಳು ವ್ಯಾನ್ಗಳು ಹೋಗೋದನ್ನು ನಿರ್ಬಂಧಿಸಲಾಗಿದೆ. ಹಾಗಾಗಿ ಒಂದಷ್ಟು ತೊಡಕುಗಳು ಆಗ್ತವೆ. ಈ ವಿಚಾರವಾಗಿ ನಾನು ಒಂದು 2-3 ದಿನದಿಂದ ಗಮನಿಸ್ತಾ ಇದೆ. ಆದರೆ ಇದು ಯಾವ ಥರಕ್ಕೂ ಸರಿ ಬರ್ತಾ ಇಲ್ಲ. ಇದನ್ನು ನೋಡೋಣ, ಏನಾರು ತೆಗಿತಾರೆ ಅನ್ನೋ ಥರಕ್ಕೆ ನೋಡ್ತಾ ಇದ್ವಿ. ಇವೆಲ್ಲ ಗಮನಿಸ್ಬೋದು. ಈ ಕಡೆಯಿಂದ ಬರುವಂಥವ್ರು ಇಲ್ಲಿ ಆಲ್ಮೋಸ್ಟ್ ಜನ ಆ ಕಡೆ ಮುಂದೆ ಹೋದರೆ ಕತ್ತರಿಗುಪ್ಪೆ ಮೇಯ್ನ್ ಸಿಗ್ನಲ್ ಹತ್ರ ಒಂದಷ್ಟು ಟ್ರಾಫಿಕ್ ಆಗುತ್ತೆ. ಆ ಕಿರಿಕಿರಿನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಈ ಮುಖಾನ ಹೋಗ್ತಾಯಿದ್ರು. ಈ ಮುಖಾನ ಎರಡು ಬದಿಯ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಈಗ ಇದನ್ನು ಸ್ಟಾಪ್ ಮಾಡಿರೋದ್ರಿಂದ ಇಲ್ಲಿ ಈ ಕಡೆ ಹೋಗಿ ಮುಂದೆ ಹೋಗಬೇಕು. ತಿರ್ಗಿ ಮುಂದೆ ಹೋದ್ರೂ ಕೂಡ ಅಲ್ಲೂ ಕೂಡ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಆಗುತ್ತೆ. ಇಲ್ಲಿ ನೋಡಿ, ಸಾಕಷ್ಟು ಜನ ಮುಂದೆ ಬಂದವರೆಲ್ಲ ಸ್ಟ್ರೈಟ್ ಹೋಗ್ತಾ ಇದ್ದಾರೆ, ಮುಂದೆ ತಿರ್ಗೋತಾ ಇದ್ದಾರೆ. ಇದು ಇಲ್ಲಿ ಮಾಡ್ತಾ ಇರುವಂಥದ್ದು ಇದು ಯಾವ ಕಾರಣಕ್ಕಾಗಿ ಇದನ್ನು ನಿಯಂತ್ರಣ ಮಾಡೋಕ್ಕಾಗದಿರೋ ಮಾಡಿದ್ದಾರೆ, ಹೆಂಗೆ ಏನ್ಬಿಟ್ಟು ಇಲ್ಲಿ ಟ್ರಾಫಿಕ್ ಅವ್ರು ಇದ್ದಾರೆ. ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನು ಕೇಳಬೇಕಾಗುತ್ತೆ. ಅದು ಕೇಳುವಂಥ ಕೆಲಸ ಆಗುತ್ತೆ. ಆದರೆ ಸಿಗ್ನಲ್ಗಳನ್ನು ಹಾಕಿದ್ಮೇಲೆ ಅಲ್ಲಿ ಡಿವೈಡ್ರನ್ನು ಹಾಕಿದ್ರು. ಮತ್ತು ಡಿವೈಡ್ರನ್ನು ಹಾಕಿ ಇವರು ಎರಡು ಬದಿಯ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಾಯ್ತು. ಈಗ ಇದು ಸಂಬಂಧಪಟ್ಟ ಇಲ್ಲಿ ಯಾರೋ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಗೊತ್ತಿಲ್ಲ, ಯಾರೋ ಟ್ರಾಫಿಕ್ ಅವರು. ಆದರೆ ನೀವು ಟ್ರಾಫಿಕನ್ನು ನಿಯಂತ್ರಣ ಮಾಡುವಂಥವ್ರು ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ರೀತಿಯಲ್ಲೂ ಕೂಡ ನೀವು ಒಂದಷ್ಟು ನಿರ್ಬಂಧಗಳನ್ನು ಮಾಡಬೇಕಾಗತ್ತೆ. ಅಷ್ಟು ದಿನಗಳ ಕೆಳಗಿಂದ ಇಲ್ಲದೇ ಇರುವಂಥದ್ದು ಸಮಸ್ಯೆ ಇವಾಗ ಏನಾಗಿದೆ, ಯಾವ ಕಾರಣಕ್ಕಾಗಿ ಇವರು ಏಕಮುಖ ಸಂಚಾರವನ್ನು ಅಳವಡಿಸಿದ್ದಾರೆ ಅನ್ನೋದನ್ನು ಕೇಳಬೇಕು. ಮತ್ತು ಅದನ್ನು ಕೇಳೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಒಂದಷ್ಟು ನಾವು ತೋರಿಸ್ಬೇಕು ಜನಗಳಿಗೆ ಇಲ್ಲೇನು ಸಮಸ್ಯೆ ಆಗ್ತಾಯಿದೆ. ಇಲ್ಲಿ ಮುಂದಕ್ಕೆ ಬಲಭಾಗಕ್ಕೆ ಹೋದರೆ ಅಲ್ಲಿ ಕಡಿಮೆ ಅಂದ್ರೆ ಒಂದು 5-10 ನಿಮಿಷ ಸಿಗ್ನಲಲ್ಲಿ ವೆಯ್ಟ್ ಮಾಡಬೇಕು. 5-10 ನಿಮಿಷ ಅಲ್ಲೂ ಸಿಗ್ನಲಲ್ಲಿ ವೆಯ್ಟ್ ಮಾಡಬೇಕು. ಅದನ್ನು ವೆಯ್ಟ್ ಮಾಡೋದಕ್ಕೆ ಇಲ್ಲಿನ ಕೆಲವೊಂದು ಲಘು ವಾಹನಗಳು ಹೋಗ್ಬೋದು. ಒಂದಷ್ಟು ಕಾರು, ಸಣ್ಣ ಪುಟ್ಟ ವೆಹಿಕಲ್ಗಳು, ಸ್ಕೂಲ್ ವ್ಯಾನ್ಗಳು ಹೋಗುವಂಥದ್ದಾಗತ್ತೆ. ಅದಕ್ಕೆ ಅವಕಾಶ ಇತ್ತು. ಇವ್ರಿಗೆ ಅದಕ್ಕೆ ಅವಕಾಶ ಮಾಡಿಬಿಟ್ಟು ಏಕಾಏಕಿ ಸಿಗ್ನಲ್ಗಳನ್ನು ಹಾಕೊಂಡು ಇವರು ಇಲ್ಲಿ ದಟ್ಟಣೆನೇ ಜಾಸ್ತಿ ಆಗ್ತದೆ. ಸಿಗ್ನಲ್ ಇದ್ದೇ ಇರುವಂಥ ಸಂದರ್ಭದಲ್ಲೇ ಈ ಒಂದು ಟ್ರಾಫಿಕ್ ಜಾಮ್ ಕಡಿಮೆ ಆಗಿತ್ತು. ಇಲ್ಲಿ ಈ ಕಡೆಯಿಂದ ಬರುವಂಥವ್ರು ಸ್ಟ್ರೈಟ್ ಹೋಗ್ಬೋದಾಯಿತು. ಅದನ್ನು ನಿರ್ಬಂಧಿಸಿ ಎಡಕ್ಕೆ ಅಥವಾ ಬಲಕ್ಕೆ ಹೋಗಿ ಏನೋ ಥರದಲ್ಲಿ ಮಾಡ್ಕೊಂಡು ಇಲ್ಲಿ ನಡೆ ನೋಡಿ ಎಲ್ಲ ಬಂದು ರೈಟ್ ತಿರುಗಿ ಇಲ್ಲಿಂದ ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಆಗ್ತದೆ. ಆ ಕಡೆಯಿಂದ ಬಂದವರು ಈ ಕಡೆ ಬಲಕ್ಕೆ ಹೋಗೋಣ ಅನ್ಕೊಂಡು ಬಂದಿರ್ತಾರೆ. ಇಲ್ಲಿ ಆಗ್ತಾ ಇರೋದ್ರಿಂದ ತಿರುಗಿ ಇಲ್ಲೂ ಕೂಡ ಎಲ್ಲ ಯೂಟರ್ನ್ ಮಾಡ್ಕೊಂಡು ಕಿರಿಕಿರಿ ಆಗ್ತಾಯಿದೆ. ಸೊ ಹಾಗಾಗಿ ಇಲ್ಲಿ ಯಾರೋ ಟ್ರಾಫಿಕ್ ASR ಇದ್ದಾರೆ ಅನಿಸುತ್ತೆ, ಅವ್ರ ಜೊತೆ ಮಾತಾಡೋಣ. ಆದರೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಇಲ್ಲಿ ಯಾವ ಥರ ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಕತ್ತರಿಗುಪ್ಪೆ ಮಾರಮ್ಮ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹೆಬ್ಬಾಗಿಲು ಅಂತ ಒಂದು ಆರ್ಚ್ ಇದೆ, ಮಹಾದ್ವಾರ ಇದೆ. ಆದರೆ ಮಹಾದ್ವಾರ ಇದ್ರ ಕಡೆ ಇವಾಗ ಸಿಗ್ನಲ್ಗಳನ್ನು ಹಾಕ್ಕೊಂಡು ನೋ ಎಂಟ್ರಿ ಹಾಕಿದ್ದಾರೆ. ಇದು ನೋ ಎಂಟ್ರಿ ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ಲಘು ವಾಹನಗಳಿಗೆ ಅವಕಾಶ ಕೊಟ್ಟು ಇದನ್ನು ತೆರವು ಮಾಡಬೇಕು. ಇದನ್ನು ಯಾವ ಕಾರಣಕ್ಕಾಗಿ ಇದನ್ನು ಹಾಕಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಅಂಥದ್ದು ತುಂಬ ಸಮಸ್ಯೆ ಆಗುವಂಥದ್ದು ಏನಿಲ್ಲ. ಸಿಗ್ನಲ್ ಹಾಕಿದ್ದಾರೆ ಅಂದರೆ 2 ವೇಗ ಕೊಡ್ಬೋದು. ಆದರೆ ಬರೀ ಎಡಕ್ಕೆ ಮಾಡೋಕ್ಕೆ ಕೊಟ್ಕೊಂಡು ಬಲಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಕೇಳಬೇಕು ಅದನ್ನು ಯಾವ ಕಾರಣಕ್ಕಾಗಿ. ಇಲ್ಲೆಲ್ಲ ನೋಡಿ ಗಮನಿಸ್ಬೋದು ನೀವು. ಈ ಕಡೆಯಿಂದ ಬರೋರೆಲ್ಲ ಈ ಕಡೆಗೆ ಬರೋ ಥರದಲ್ಲಿ ಇರ್ತವೆ. ಆದರೆ ಇಲ್ಲಿ ಟ್ರಾಫಿಕ್ ಸಿಬ್ಬಂದಿಯವರು ಇದ್ದಾರೆ, ಅವರನ್ನು ಕೇಳೋಣ ಯಾವ ಕಾರಣಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂದ್ಬಿಟ್ಟು ಕೇಳಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಯಾವ ಥರ ಸಮಸ್ಯೆ ಆಗ್ತಾಯಿದೆ ಅನ್ನೋದನ್ನು ಕೇಳಬೇಕು. ಎಸ್ಪೆಷಲಿ ಈ ಜಾಗದಲ್ಲಿ ಈ ಒಂದು ಕತ್ತರಿಗುಪ್ಪಕ್ಕೆ ಅಥವಾ ಮಾರಮ್ಮ ಟೆಂಪಲ್ಗೆ ಹೋಗುವಂಥವ್ರಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ಇನ್ನೊಂದು ಕರ್ಕೊಂಡು ಹೋಗೋಕ್ಕೆ ಇಲ್ಲಿ ಅನುಕೂಲ ಆಗ್ತಾಯಿತ್ತು. ಇವರು ಏಕಾಕಿ ನಿರ್ಬಂಧ ಮಾಡೋದ್ರಿಂದ ಇಲ್ಲಿ ಒಳಕ್ಕೆ ಹೋಗುವಂಥದ್ದು ಅವಕಾಶಗಳು ತಪ್ಪಾಗಿದೆ. ಸೊ ಹಾಗಾಗಿ ಇನ್ನು ಎಡಕ್ಕೆ ಅಥವಾ ಬಲಕ್ಕೆ ಹೋಗ್ಬೇಕು. ಇನ್ನು ಬಲಕ್ಕೆ ಹೋದರೆ 10 ನಿಮಿಷ ವೆಯ್ಟ್ ಮಾಡಬೇಕು. ಇಲ್ಲೆಲ್ಲ ನೋಡ್ಬೋದು, ಎಲ್ಲ ಬಹುತೇಕರು
ಈ ಕಡೆ ಈ ರೋಡಲ್ಲಿ ಬರೋದಕ್ಕೇನೆ ಇರುವಂಥದ್ದನ್ನ ಇವರು ಏಕಾಕಿ ನೋ ಎಂಟ್ರಿ ಹಾಕಿದ್ದಾರೆ. ನೋ ಎಂಟ್ರಿ ಇಲ್ಲಿ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಲಘು ವಾಹನಗಳಿಗೆ ಅವಕಾಶ ಕೊಡ್ಬೋದಾಯಿತು. ಸೊ ಸಂಬಂಧಪಟ್ಟವರು ಇಲ್ಲಿ ಇದ್ದಾರೆ ಟ್ರಾಫಿಕ್ ಅವರು, ಕೇಳೋಣ. ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಯಾವ ಥರ ಸಮಸ್ಯೆ ಆಗ್ತಾ ಇತ್ತು, ಈ ಸಿಗ್ನಲ್ಗಳನ್ನು ಹಾಕೊಂಡು ಇಲ್ಲಿ ಸಿಗ್ನಲ್ಗಳ ಅವಶ್ಯಕತೆ ಇತ್ತೋ ಬಿಡ್ತೋ ಗೊತ್ತಿಲ್ಲ. ಆದರೆ ಏಕಮುಖದ ಅಲ್ಲಿ 2 ಕಡೆಯಿಂದ ಬರುವಂಥ ಕೊಟ್ಟಾದ್ಮೇಲೆ ಇದೇ ಥರ ಇಲ್ಲಿ ಕಂಟಿನ್ಯೂಟಿ ಕೊಡಬೇಕು. ಆ ಲೋಡ್ ಶೇರ್ ಆಗ್ತಿತ್ತು. ಆದರೆ ಇವರು ತಿರ್ಗಾ ಮುಂದಕ್ಕೆ ಹೋದರೆ ಇಲ್ಲಿ ಮುಂದಕ್ಕೆ ಹೋಗಿ ಅಲ್ಲಿ ಆ ಬಸ್ ಸ್ಟಾಪ್ ಹತ್ರ ತಿರುಗಿ ಬರಬೇಕು. ತಿರುಗಬೇಕಾದ್ರೂ ಕೂಡ ಅಲ್ಲಿ ಸರಿಯಾದ ಸ್ಥಳ ಇಲ್ಲದೆ ಇರೋದ ಕಡೆಯಿಂದ ಅಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಇದನ್ನು ಯಾರೋ ನೀವು ನೋ ಎಂಟ್ರಿ ಹಾಕಿದ್ದೀರಾ, ಸಂಬಂಧಪಟ್ಟ ಮೇಲಧಿಕಾರಿಗಳು, ಟ್ರಾಫಿಕ್ ಮೇಲಧಿಕಾರಿಯವರು, ದಕ್ಷಿಣ ವಲಯದ ಮೇಲಧಿಕಾರಿಗಳು ಇದನ್ನು ಗಮನಿಸಬೇಕು. ಈ ಕತ್ರಗುಪ್ಪೆ ಆರ್ಚ್ ಮತ್ತು ದೇವಸ್ಥಾನದ ಹತ್ರ ಹಾಕಿರುವಂಥ ಒನ್ ವೇಯನ್ನು ನೀವು ತೆರವುಗೊಳಿಸಬೇಕು. ಮೊದಲಿದ್ದಂತೆ 2 ಬದಿಯ ವಾಹನ ಸಂಚಾರಕ್ಕೆ ನೀವು ಅನುವು ಮಾಡಿಕೊಡ್ಬೇಕು. ಇಲ್ಲಿ ಎಲ್ಲಂದಷ್ಟು ನೋಡಿ, ಇಲ್ಲಿ ಆಲ್ಮೋಸ್ಟ್ ಇಷ್ಟು ವೆಹಿಕಲ್ಗಳು ನಿಂತ್ಕತ್ತಿದ್ದಲ್ಲ ಆರಾಮಾಗ ಈ ಸಿಗ್ನಲ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಬೇಗ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಾಯಿತ್ತು. ಈ ಜಾಗದಲ್ಲಿ ಸಂಚಾರ ಇದು ದಟ್ಟಣೆಯನ್ನು ಕಡಿಮೆ ಮಾಡುವಂಥವ್ರು, ಸಂಚಾರ ವ್ಯವಸ್ಥೆಯನ್ನು ನಾವು ಸುಗಮವಾಗಿ ನೋಡ್ಕೊತೀನಿ ಅಂತವ್ರು ಇಲ್ಲೆಲ್ಲ ನೋಡಿ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ರೈಟ್ ಟರ್ನ್ ಇತ್ತು, ಇಲ್ಲೇ ಸಿಗ್ನಲ್ ಎಲ್ಲೋ ಕಾಯಬೇಕು. ಇಲ್ಲಿ ಒಳಕ್ಕೆ ಹೋಗುವಂಥ ಜನಗಳಿಗೆ ಎಲ್ಲ ಅವಕಾಶ ಇದೆ. ತಿರ್ಗಾ ಮುಂದೆ ಹೋಗ್ಬೇಕು, ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಬರಬೇಕು. ಇಷ್ಟೊಂದು ದೊಡ್ಡ ಸಿಗ್ನಲ್ಲೇ ಇವರು 1 ವೇಗೆ ಅವಕಾಶ ಕೊಟ್ಟರೆ ಎಷ್ಟು ಸರಿ ಇದು? 2 ವೇಗ ಅವಕಾಶ ಕೊಡಬೇಕು. ಇಲ್ಲೆಲ್ಲ ಗಮನಿಸಬೇಕು. ಎಲ್ಲ 1 ವೇಗ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ 1 ವೇಗ ಅವಕಾಶ ಕೊಟ್ಟರೆ ಒಳಕ್ಕೆ ಹೋಗೋರು ಏನು ಮಾಡ್ತಾರೆ ಸರ್? 1 ವೇಗ ಮಾಡಿದ್ರೆ ಅಷ್ಟೇ ನಿಂತಿರ್ಲಿಲ್ವ? ಇಲ್ಲಿ 1 ವೇಗ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಬೇಕಾಯ್ತು ಇಲ್ಲಿ 1 ವೇಗ? ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಬರೋರು ಅಂತಾರಲ್ಲ, ಅಲ್ಲಿ ಮೇನ್ ರೋಡನ್ನು ಅವಾಯ್ಡ್ ಮಾಡ್ಕೊಂಡು ಈ ಬದಿಯಲ್ಲಿ ಹೋಗ್ಬೇಕು ಅಂತ ಬಂದಿರೋ ಸಂಖ್ಯೆಗಳೇ ಜಾಸ್ತಿ. ಈಗೆಲ್ಲ ತಿರ್ಗಿ ಅದೇ ಹೋಗ್ತಾರೆ, ತಿರ್ಗಿ ಅದೇ ಟ್ರಾಫಿಕ್ಕು. ಇಲ್ಲೆಲ್ಲ ನೋಡಿ, ಇಲ್ಲಿ ಮಧ್ಯೆ ಒಂದು ಇಲ್ಲ ಇದು ಹಾಕೊಂಡಿದ್ರು, ಅದನ್ನು ಇಲ್ಲಿ ತೆರವುಗೊಳಿಸಿದ್ದಾರೆ. ಇಲ್ಲಿ ನಿಲ್ಲಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಇದು ಸ್ಥಗಿತವಾಗಿ ನಿಲ್ಲಿಸಿರೋದು ಹೆಂಗೆ ಏನೋ ಅನ್ನೋದನ್ನ ಚೆಕ್ ಮಾಡಬೇಕು. ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಲ್ಲ ಈ ಕಡೆ ಬರೋರು ಈ ಕಡೆ ಇಲ್ಲಿ ಹೋಗೋಕ್ಕೆ ಬಂದಿರ್ತಾರೆ. ಇವರು ನೋ ಎಂಟ್ರಿ ಅಂತ ಹಾಕೊಂಡಿರೋದ್ರಿಂದ ಎಲ್ಲ ಬಲ್ಲಕ್ಕೆ ಹೋಗ್ತಾರೆ. ತಿರ್ಗಿ ಅಲ್ಲೂ ಟ್ರಾಫಿಕಲ್ಲಿ ನಿಂತ್ಕೊಂಡು ಒದ್ದಾಡಬೇಕು. ಅಲ್ಲಿ ಟ್ರಾಫಿಕ್ ಕಿರಿಕಿರಿ. ಇದನ್ನು ಬೆಂಗಳೂರು ಟ್ರಾಫಿಕ್ ಪೊಲೀಸವರು ಇದನ್ನು ನಿಯಂತ್ರಣ ಮಾಡಿರುವಂಥವ್ರು. ಇಲ್ಲಿ ನೋಡಿ, ಅದು ಮೇನ್ ಕತ್ರಗುಪ್ಪೆ ಸರ್ಕಲನ್ನು ಮೇನ್ ರೋಡನ್ನು ಅವಾಯ್ಡ್ ಮಾಡಿಕೊಂಡು ಇಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ, ಇಲ್ಲಿ ಹೋಗೋಣ ಅಂತ ಬಂದಿರೋರಿಗೆ ಈಗ ಈ ಒಂದು ಟ್ರಾಫಿಕ್ ಲೋಡನ್ನು ಎಡಭಾಗಕ್ಕೆ ಕತ್ರಗುಪ್ಪೆ ಸರ್ಕಲ್ಗೆ ಹೋಗೋ ಥರ ಮಾಡ್ತಿದ್ದಾರೆ ಇವರು. ಇಲ್ಲಿ ಆರಾಮಾಗಿ ಸ್ಕೂಲು ವ್ಯಾನ್ಗಳಿಗೆ ಅವಕ್ಕೆ ಹೋಗೋದಕ್ಕೆ ಅನುಕೂಲ ಆಗ್ತಿತ್ತು. ಭಾರಿ ವಾಹನಗಳಿಗೆ ಇಲ್ಲಿ ನೀವು ಇದು ಮಾಡ್ಬೋದಾಯ್ತು. ಭಾರಿ ವಾಹನಗಳಿಗೆ ಅವಕಾಶ ಕೊಡದೇ ಇರೋದು ನಿಲ್ಲಿಸ್ಬಿಟ್ಟು ಲಘು ವಾಹನಗಳಿಗೆ LMEಗಳು ಅವಕಾಶ ಕೊಡ್ಬೋದಾಯ್ತು. ಇವರು ಏಕೆ ನೋ ಎಂಟ್ರಿ ಹಾಕೊಂಡಿರುವಂಥದ್ದು ಈಗ ಸರಿಯಲ್ಲ ಇಲ್ಲಿನ ಟ್ರಾಫಿಕ್ ಸಿಬ್ಬಂದಿಗಳು. ಇಲ್ಲಿ ನೋಡಿ, ಇಲ್ಲಿ ಬರೋರೆಲ್ಲ ಆಲ್ಮೋಸ್ಟ್ ಈ ರೋಡಲ್ಲಿ ಹೋಗ್ತಿದ್ದಂಥವ್ರೆ ಇಲ್ಲಿ ಬರ್ತಾ ಇದ್ದಾರೆ. ಇದು ಅವಾಯ್ಡ್ ಮಾಡಿದ್ರೆ ತಿರ್ಗಿ ಮುಂದೆ ಹೋಗ್ಬೇಕು. ಮುಂದೆ ಹೋಗಿ 1 ಕಿಲೋಮೀಟರ್ ಮುಂದೆ ಬಲಭಾಗಕ್ಕೆ ಹೋಗಿ ಬರಬೇಕು. ಇಲ್ಲಿ ಅಷ್ಟೇನಿಂದ 2 ಬದಿಗೆ ಇದಿತ್ತು, 1 ವೇಗ ಕ್ಲೋಸ್ ಮಾಡಿದ್ದಾರೆ. ಇದು ಹೌದು, ಕಂಜೆಸ್ಟೆಡ್ ಪ್ಲೇಸು. ಅದು ಕೇಳೋಣ ಮಾಹಿತಿಗಳೀಗ. ಆ ಥರ ಇರೋದ್ರಿಂದ 2 ಕಡೆಯಿಂದ ಬರೋವಾಗ ಸ್ಕೂಲ್ ಮೇಲ್ಗಳಿಗೆ ಅನುಕೂಲ ಆಗ್ತಾ ಇತ್ತು. ಸೊ ಅದು ಈಗ ಅಲ್ಲಿ ಹೋಗೋರಿಗೆ ಮಾಡೋದು, ವಾಹನ ಸಂಚಾರಗಳಿಗೆ, ಮನೆಯವರಿಗೆ, ಇನ್ನೊಬ್ರಿಗೆ ಮೊದಲು ಅಷ್ಟೇನಿಂದ ನಿಂತಿಲ್ಲ ಸರ್. ಸ್ವಂತಕ್ಕೇನು ಮಾಡ್ತಾ ಇಲ್ಲ, ಅದು ಅರ್ಥ ಆಯ್ತು. ಸಾರ್ವಜನಿಕರು ಅನುಕೂಲ ಆಗ್ಬೇಕಲ್ವಾ? ಈ ಸ್ಕೂಲ್ಗಳಿಗೆ ಇನ್ನೊಂದು ವ್ಯಾನ್ಗಳಿಗೆ ಹೊರಗಡೆ ಬರೋದಿಲ್ಲ, ಮುಂದೆ ಹೋಗ್ಬೇಕಲ್ಲ. ಇಷ್ಟೊಂದು ಜಾಗ ಇಲ್ಲ ಸರ್, ಅಲ್ಲಿ ತಿರ್ಕೊಳಕ್ಕಾಗಲ್ಲ. ಅಲ್ಲ ಹೋಗ್ಬೋದು, ಅಲ್ಲಿ ತಿರ್ಕೊಂಡು ಬರೋದಕ್ಕೆ ಇಷ್ಟೊಂದು ತಿರ್ಕೊಳ್ತಾ ಇದ್ದಾರೆ. ಇಷ್ಟೊಂದು ಸ್ಪೇಸ್ ಅಲ್ಲಿ ಇಲ್ಲ. ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಯ್ತದೆ, ಅರ್ಥ ಆಯ್ತದೆ ಹೇಳ್ತಾ ಇರೋದು. ಅಲ್ಲಿ ಶನಿವಾರ ದೇವಸ್ಥಾನ ಹತ್ರ ತಿರ್ಕೋಬೇಕು. ಅದು ತಿರ್ಕೋಬೇಕಲ್ಲ, ಚಿಕ್ಕದಾಗಿದೆ ಜಾಗ. ಇಲ್ಲಿ ಹೋದವ್ರು ಇಲ್ಲಿ ಬರೋರು ಇಲ್ಲಿ ಹೋಗ್ಬೋದಾಯ್ತಿಲ್ಲ ಆರಾಮಾಗೆ. ಈ ಕಡೆ ಒಂದಷ್ಟು ಸೇರ್ ಹೋಗ್ತಾ ಇತ್ತು, ಬಲಗಡೆ ಒಂದಷ್ಟು ಹೋಗ್ತಾ ಇತ್ತು. ಇವ್ರು ಏಕೆ ಇವರು ಇಲ್ಲಿ ಅಲ್ಲ ಮಾಡಬೇಕು, ಅದನ್ನ ಜನರಿಗೆ ಅನುಕೂಲ ಆಗ್ಬೇಕಲ್ವಾ? ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಅದರಿಂದ 2 ಬದಿ ವಾಹನ ಸಂಚಾರಗಳಿತ್ತು, ಬರ್ಬೋದಾಯ್ತು. ಏಕಾಏಕಿ ನಿಲ್ಸ್ಬಿಟ್ಟು ಈಗ
ಕಡೆನಲ್ಲ, ಈ ಕಡೆನೂ ತೊಂದರೆ ಆಗುತ್ತಲ್ಲ. ಒಬ್ಬರು ಈ ಕಡೆಯಿಂದ ಇದೆಯಲ್ಲ ಸರ್, ಎರಡು ಬದಿ ಇದೆಯಲ್ಲ ಸರ್, ಇದು ಹೋದಂಗೆ ಕೊಡ್ಬೋದೈತಲ್ಲ ಸರ್ ಲೋಡ್ ಶೇರಿಂಗ್. ಒಂದು ಕಡೆ ಹೋದ್ರೆ ಒಂದೇ ಮಾಡಿದ್ರೆ ಯಾವಾಗಲೂ ಚೆನ್ನಾಗಿರ್ತದೆ ಅಂತ ಪ್ರಯತ್ನ ಪಡ್ತಾರೆ. ಈಗ ಅಲ್ಲೂ ಟ್ರಾಫಿಕ್ ಕಿರಿಕಿರಿ, ಅಲ್ಲಿ ಹೋದ್ರೆ ಅಲ್ಲೂ ಸಿಗ್ನಲ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಎಲ್ಲಿ ಹಂಗೆ ಒಂದು ಈಗ ಈಗ ಅವ್ರು ಅವಕಾಶ ಕೊಡ್ಬೇಕಲ್ವಾ? ಎರಡು ಈಗ ಕೇಳೋಣ ಅವ್ರ. ಇದು ಡಬಲ್ ರೋಡ್ ಇಲ್ಲಲ್ಲ, ಅದಕ್ಕೆ ಒಂದೇ ಮಾಡಬೇಕು ಅಂತ. ಸರ್ ನಮಸ್ಕಾರ, ಅವರು ಎ ಸರ್ ಅವರು. ಓಕೆ, ಯಾವ ಕಾರಣಕ್ಕಾಗಿ ಇಲ್ಲಿ ಮಾಡಿರಿ ಸರ್ ನೀವಲ್ಲಿ? ಸಿಗ್ನಲ್ ಆಗಿದೆಯಲ್ಲ, ಹೊಸ ಸಿಗ್ನಲ್. ಸಿಗ್ನಲ್ ಆದ ತಕ್ಷಣ ಎರಡು ಬದಿ ಇರ್ಬೇಕಲ್ಲ ಸರ್? ಇಲ್ಲಿ ಆ ಕಡೆ ಎರಡು ಬದಿಗೂ ಕೊಟ್ಟಿದ್ದೀರಾ, ಈ ಕಡೆನೂ ಕೊಡ್ಬೇಕಲ್ವಾ? ರೋಡ್ ಸಿಗ್ನಲ್ಲ ಸರ್. ಅಲ್ಲ, ರೋಡು ಮಧ್ಯದಿಂದನೂ ಬರ್ತಾ ಇದಾರಲ್ಲ ಸರ್. ಹಿಂಗೆ ಸಿಗ್ನಲ್ ಹಾಕಿದ ತಕ್ಷಣ ಏನು ಇದಾಗ್ಬಿಡಲ್ಲ. ಈಗ ಅಷ್ಟೇನಿಂದನೂ ಈಗ ಹೊಸದಾಗಿ ಏನಾರ ನೀವು ಇಂಪ್ಲಿಮೆಂಟ್ ಮಾಡೋದ್ರಿಂದ ಆಗ್ತಾ ಇತ್ತು. ಈಗ ಅಷ್ಟೇನಿಂದನೂ ಎರಡು ಬದಿಯಿಂದ ಸಹಜ ಅದರಲ್ಲೇ ಕ್ಲಿಯರ್ ಆಗ್ತಾ ಇತ್ತು. ಇವಾಗ ಅಲ್ಲಿಂದ ಇರುವಂತದ್ದು ಕೊಟ್ಟರೆ ನೀವು ಟ್ರಾಫಿಕ್ ಆಗಲ್ಲ ಅಂತ ನೀವು ಹೇಳ್ತಿದ್ದೀರಾ. ಹೌದು ನೋಡಿದ್ದೀರಾ? ಹೌದು. ನಾವು ನೋಡಿದ್ದೀವಿ. ಈಗ ಸ್ಕೂಲ್ ವ್ಯಾನ್ಗಳು, ಈಗ ಕೆಲವೊಂದೆಲ್ಲ ಈಗ ನೀವು ಹೆವಿ ವೆಹಿಕಲ್ಗಳು ಬಿಡಬೇಡಿ, ಅಟ್ಲೀಸ್ಟ್ ಲೈಟ್ ವೆಹಿಕಲ್ಗಳು ಕೊಡ್ಬೇಕಲ್ಲ ನೀವು. ಆಯ್ತು, ಅದನ್ನ ಒಂದು ನೋಡೋಣ, ಅದನ್ನ ಒಂದು ಅನಾಲಿಸಿಸ್ ಮಾಡಿ ಕೊಡೋಣ. ಮಾತಾಡ್ಸೋಣ. ಅವ್ರು ಏನಾಗಿ ಎ ಸರ್ ಅವರು? ಓಕೆ, ಮಾತಾಡ್ತಾರೆ. ಸರ್ ನಮಸ್ಕಾರ, ಅರುಣ್ ಕುಮಾರ್ ಹೆಚ್ಮಲೆಗೌಡ ಅಂತೇಳಿ KRS ಪಕ್ಷದಿಂದ. ಸರ್ ನಮಸ್ಕಾರ, ಅರುಣ್ ಕುಮಾರ್ ಹೆಚ್ಮಲೆಗೌಡ ಅಂತೇಳಿ ಚಂದ್ರಶೇಖರಪ್ಪರ ಅವರ. ಈಗ ಇಲ್ಲಿ ಕದ್ರಗುಪ್ಪೆ ಸಿಗ್ನಲಲ್ಲಿ ಈಗ ಅಷ್ಟಿನ ತನಕ ಎರಡು ಬದಿಯ ರಸ್ತೆಗೆ ಅವಕಾಶ ಇತ್ತು ಸಂಚಾರಕ್ಕೆ. ಈಗ ಏಕಾಏಕಿ ಒಂದು ಬದಿ ಮಾಡಿದಾರೆ, ಯಾವ ಕಾರಣಕ್ಕೆ ಸರ್? ಇದು ಎರಡು ಬದಿಗಿತ್ತು ಅಂದ್ರೆ ಅನುಕೂಲ ಆಗುತ್ತೆ ಸರ್ ಟ್ರಾಫಿಕ್ಕು. ಎರಡು ಬದಿ ಇತ್ತು ಅಂದ್ರೆ ಈ ಸ್ಕೂಲ್ ಇನ್ನೊಂದು ದಿನಕ್ಕೆ ಹೇಳಿ ಸರ್. ಕುತ್ಕೊಳಕ್ಕಾಗಲ್ಲ. ಧೂಳು ಹೆಂಗಿದೆ ಗೊತ್ತಾ? ಸಾಯಿಸ್ಬಿಡಿ. ಅಲ್ಲ ಸರ್, ಅದೆಲ್ಲ ಹೇಳ್ತಾ ಇರೋದು. ಈಗ ಹೆವಿ ವೆಹಿಕಲ್ ಬೇಡ ಸರ್, ಅಟ್ಲೀಸ್ಟ್ ಲೈಟ್ ವೆಹಿಕಲ್ ಅವಕಾಶ ಮಾಡಕ್ ಕೊಡಿ ಸರ್. ಹೇಳಿ. ನೀವು ಯಾರೋ ನಮಗೆ ಗೊತ್ತಿಲ್ಲ ಸರ್, ನಾನು ಈಗ ಹೇಳ್ತೀನಿ, ನಾನು ಪರಿಚಯ ಮಾಡ್ಕೋತೀನಿ ಸರ್. ಆಯ್ತು, ಪರವಾಗಿಲ್ಲ. ಹೇಳಿ ಸರ್. ಬಂದಿದ್ದೀರಾ ಸರ್? ನಾವು 8 ವರ್ಷದಿಂದ ಒದ್ದಾಡಿ ಸಾಯ್ತಾ ಇದೀವಿ. ಇರೋ ಚಿಕ್ಕ ರೋಡಲ್ಲಿ ಸ್ಕೂಲ್ ವ್ಯಾನ್, ಲಾರಿಗಳು, ಬಸ್ಗಳು ಬರ್ತದೆ. ರೋಡ್ ಕಟಿಂಗ್ ಹಂಪಿಸಿದೆ. ರಾತ್ರಿ 10 ಗಂಟೆಗೆ ಕರ್ಕಶವಾಗಿ ಹಾರನ್ ಹೊಡಿತಾರೆ. ಈಗ ಯಾರಿಗೂ ತೊಂದರೆ ಇಲ್ಲ, ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡ್ ಬನ್ನಿ. ಮುಂದೆ ಸ್ಥಳ ಇಲ್ಲವಲ್ಲ ಸರ್, ಅಲ್ಲಿ ಶನಿಮಾತ್ಮನ ದೇವಸ್ಥಾನ ಹತ್ರ ಅಲ್ಲೂ ಟ್ರಾಫಿಕ್ ಆಗ್ತದೆ. ಬನ್ನಿ ಬೇಕಾದ್ರೆ ಈಗ ನೋಡೋಣ. ಶನಿಮಾತ್ಮನ ದೇವಸ್ಥಾನ ಹತ್ರ ಅಲ್ಲೂ ಟ್ರಾಫಿಕ್ ಆಗ್ತದೆ. ಈಗ ಹೌದು ಸರ್, ನೀವು ಸ್ಥಳೀಯರ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಸ್ಥಳೀಯರೇ. ಆಯ್ತಾ, ನಾವು ಸ್ಥಳೀಯರೇ. ಇಲ್ಲಿ ಸ್ಕೂಲ್ ಹೆವಿ ವೆಹಿಕಲ್ ಬೇಡ, ಅಟ್ಲೀಸ್ಟ್ ಲೈಟ್ ಮೋಟಾರ್ ವೆಹಿಕಲ್ ಅವಕಾಶ ಕೊಡ್ಬೋದಲ್ಲ ಸರ್? ಪೊಲೀಸರ ಬಗ್ಗೆ ಹೇಳ್ತಾ ಇಲ್ಲ ನಾನು. ಈಗ ಅಷ್ಟಿನಿಂದ ಇಲ್ಲದೆ ಇರುವಂತದ್ದು ಏಕಬದಿಯ ಸಂಚಾರ. 40,000 ಕೊಟ್ಟು ಹಾಕ್ಸ್ಕೊಂಡೆ ಮನೆಗಳು ಬಂದ ತಂದು ಗಾಡಿಗಳು ನಿಲ್ಲಿಸ್ತಾರೆ ಸರ್. ನಮ್ಮ ಮಕ್ಕಳು ಆಚೆ ಬರೋಕ್ ಆಗಲ್ಲ, ತರಕಾರಿ ತರಕ್ ಆಗಲ್ಲ. ನೀವು ಒಬ್ರು ಬೆನಿಫಿಷಿಯರಿ ನೋಡ್ಬಿಡಿ ಸರ್. ಒಬ್ರ ಬಗ್ಗೆ ಹೇಳ್ತಾರ. ಇಡೀ ರೋಡ್ ಸೈನ್ ಮಾಡಿ ಕೊಟ್ಟಿದ್ದೀವಿ ನಾವು, ಒಬ್ರು ಇಬ್ರು ಇಲ್ಲ ಸರ್. ಅಲ್ಲ ಸರ್, ಈಗ ಸರ್ ಕೇಳಿ, ಈಗ ಅಟ್ಲೀಸ್ಟ್ ವೆಹಿಕಲ್ಗಳಿಗೆ, ಸಣ್ಣ ಪುಟ್ಟ ವ್ಯಾನ್ಗಳಿಗಾದ್ರೂ ತಿರ್ಗಾಡಕ್ಕೆ ಅವಕಾಶ ಕೊಡ್ಬೇಕು ಸರ್. ಎಲ್ಲಿ ಹೋಗ್ತಾ ಇದೆ? ಈ ಕಡೆಯಿಂದ ಕೊಡ್ಬೇಕು ಅಂತ. ಅಲ್ಲ ಸರ್, ಮುಂದೆ ಅಲ್ಲೂ ಟ್ರಾಫಿಕ್ ಆಗುತ್ತಲ್ಲ ಸರ್, ಇಲ್ಲಿಂದ ಟ್ರಾಫಿಕ್ ಆಗ್ತದೆ, ಅಲ್ಲೂ ಟ್ರಾಫಿಕ್ ಆಗ್ತಿದೆಯಲ್ಲ. ಬೆನಿಫಿಷಿಯರಿ ಇಲ್ಲ ಸರ್. ಬಸ್ಗಳಿಗೆ ಇನ್ನೊಂದಕ್ಕೆ ಸ್ಕೂಲ್ ವ್ಯಾನ್ಗಳಿಗೆ ದೊಡ್ಡೊಳಗೆ ಬೇಡ, ಅಟ್ಲೀಸ್ಟ್ ಲೈಟ್ ವೆಹಿಕಲ್ಗಳಿಗೆ ಮಾಡಿ ಸರ್. ಬಿಡ್ತಾ ಇಲ್ಲ, ಬರೋದು ಬರ್ತಾನೆ. ಕೂತ್ಕೊಳ್ಳಿ, ಹೋಗೋಣ. 10 ಗಂಟೆಗೆ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ. ಹಂಪಗಳು ಹಾಕಿದ್ದಾರೆ, ಲಕ ಹೊಡಿತಾರೆ, ಮಕ್ಕಳ ಆಚೆ ಬರೋಕ್ಕಾಗಲ್ಲ. ಕಾರ್ಪೊರೇಷನ್ ಮಾಡೋ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಹೊಡಿಯಕ್ಕೆ ಬರ್ತಾರೆ, ಥರ್ಡ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ನಾವು ಸ್ಥಳೀಯರೇ. ಓಕೆ, ನೀವು ಅಷ್ಟೇನಿಂದ ಇದ್ದೀರಿ, ಒಪ್ಕೊಳ್ಳೋಣ. ಓಕೆ, ಆಯ್ತಾ. ಈಗ ನಾನು ಆಯ್ತಾ ಸರ್. ಪ್ರಾಬ್ಲಮ್ ನಮ್ಗೆ ಬೇಕಾ? ಮೇನ್ ರೋಡ್ ಇದೆ, ಹೋಗಿ ಅಲ್ಲ ಸರ್, ಇಲ್ಲಿ ಅಟ್ಲೀಸ್ಟ್ 2 ವೀಲರ್ಗಳಿಗೆ, ಕಾರ್ಗಳಿಗೆ ಅವಕಾಶ ಕೊಡ್ಬೇಕು ಸರ್. ಹೆವಿ ವೆಹಿಕಲ್ಗಳು ಬೇಡಲ್ಲ ಸರ್. ಎಲ್ಲಿ? ಒಂದ್ ನಿಮಿಷ ನೀವು ಬೆಳಗ್ಗೆ ಬಂದು ನಿಂತ್ಕೊಳ್ಳಿ, ಅದು ಬೇಡ, ಹಾಕ್ಬೇಡಿ. ಇಲ್ಲಿ ಸರ್, ಅದೇನು ಸಾರ್ವಜನಿಕ ನಾವೇನು ಏನ್ ಬೈದಾಡ್ಕತೆ ಅಲ್ವಲ್ಲ, ಏನ್ ಸಮಸ್ಯೆ ಇಲ್ಲ, ಮಾತಾಡಿ. ನಿಂತ್ಕೊಳ್ಳಿ. ಕಾರ್ಗಳು ಬಂದಿಲ್ಲ ಅಂದ್ರೆ ನುಗ್ಗಿಬಿಡ್ತೀನಿ. ಕಾರ್ಗಳು ಬರ್ತವೆ, ಇನ್ನೇನ್ ನುಗ್ಗಬೇಕು? ಕಾರ್ಗಳು ಬರ್ತವೆ ಸರ್. ಹೆವಿ ವೆಹಿಕಲ್ಗಳು, ದೊಡ್ಡ ಬಸ್ಗಳು ಬರ್ತಾರೆ, ಆ ತರ ಹೇಳ್ಬೇಕಲ್ಲ ಸರ್. ಈ ತರ ಅವಾಯ್ಡ್ ಮಾಡಿ ಸರ್. ಇಂಥದ್ದು ನೀವು ಫೈನ್ ಹಾಕಿ ಸರ್. ಇದಕ್ಕೆ ಅಲ್ಲಿ ಹಾಕಿ HME ಅಂತ ಇದು ಮಾಡಿ ಸರ್. ಎಲ್ಲ
LME ಸ್ಕೂಟರ್ ಅಂಡ್ ಕಾರ್ಸ್ ಅಂತ ಹಾಕಿ ಸರ್, ಸ್ಕೂಟರ್ ಅಂಡ್ ಕಾರ್ಸ್ ಅಂತ ಹಾಕಿ. ನೀವು ಅವಾಯ್ಡ್ ಮಾಡಿ ಈ ಗಾಡಿಗಳು ಅವಕಾಶ ಅಂತ ಜನ ಅಲ್ಲಿ ರಾತ್ರಿ ಹೊತ್ತು ಸರ್ ವಕೀಲ್ರೆ, ನಾನು ಅದು ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೆ ಹೆಂಗ್ ಗೊತ್ತಾ, ಅಟ್ಲೀಸ್ಟ್ ಟೂ ವೀಲರ್ಗಳಿಗೆ ಕಾರ್ಗಳಿಗೆ ಲಘು ವಾಹನಗಳಿಗೆ ಅವಕಾಶ ಕೊಡಿ ಸರ್. ನೀವು ತಿರುಗಾಡಬೇಕು ಅಂದ್ರೆ ತಿರುಗಾಡಬಹುದಲ್ವಾ? ದೊಡ್ಡ ವೆಹಿಕಲ್ಗಳು ಯಾವ್ದು ಬೇಡ, ದೊಡ್ಡ ವೆಹಿಕಲ್ ಬೇಡ. ಸ್ಕೂಲ್ ಹೋದಾಗ ಈಗ ಒಂದು ಬಿಟ್ಟಿದಾರಲ್ವಾ, ಎಲ್ಲಿ ಬಿಟ್ಟಿದ್ದಾರೆ ಸರ್? ಬರ್ತಾ ಇದಾರಲ್ಲ ಎಲ್ಲ ಗಾಡಿಗಳು ಸರ್ ವಾಪಸ್ ಬರ್ತಾ ಇದ್ದೇವೆ. ಇಲ್ಲಿ ಹೇಳ್ತಾರೆ, ನಾನು ಅಲ್ಲಿಂದಲ್ಲ. ಮುಂದೆ ಬನ್ನಿ, ಇಲ್ಲ ಹಿಂದೆ ಬನ್ನಿ ಸರ್. ರೋಡ್ಗಳೆಲ್ಲ ಮುಂದೆ ಹೋದ್ರೆ ಅಲ್ಲೇ ಟ್ರಾಫಿಕ್ ಇರ್ತಾರೆ ಸರ್. ಸರ್ ಈ ಕಡೆಯಿಂದ ವಾಟರ್ ಟ್ಯಾಂಕ್ ಇಂದ ಬರೋರು ಅಲ್ಲಿ ಟ್ರಾಫಿಕ್ ಕಡಿಮೆ ಇರುತ್ತೆ, ಇಲ್ಲಿ ಹೋಗೋರು ಟ್ರಾಫಿಕ್ ಸರ್. ಇದು ಸಾರ್ವಜನಿಕ ರಸ್ತೆ, ಇದು ಅಲ್ಲಿ ಅದೇ ಗಲ್ಲಿಲ್ಲ ಬಿಡ್ಸಕ್ ಹೇಳ್ತಿರಲ್ಲ ನೀವು, ಗಲ್ಲಿ ಬಿಡ್ಸಕ್ ಹೇಳ್ತಿರಲ್ಲ ಸರ್. ಇದು ಸಾರ್ವಜನಿಕ ರಸ್ತೆ, ಇದು ಇದು ಸಾರ್ವಜನಿಕ ರಸ್ತೆ. ನಾವು ಕೇಳ್ತಿರೋದು ನೀವು ಎಲ್ಲಿ ಇಲ್ಲೇ ಗಲ್ಲಿ ಬಿಡಿಸ್ತಾರಾ? ಗಲ್ಲಿ ಬಿಡಿಸ್ತಾರಾ ಸಾರ್ವಜನಿಕ ರಸ್ತೆಯಲ್ಲಿ? ಅಷ್ಟಿನಿಂದ ನಾನ್ ಕೇಳ್ತಾ ಇರೋದು ಸರ್, ಇಲ್ಲಿ ಟ್ರಾಫಿಕ್ ಅವ್ರನ್ನ ಕೇಳ್ತಾ ಇದ್ದೀನಿ ನಾನು. ಇಲ್ಲಿ ಚಂದ್ರಶೇಖರ್ ಇದ್ದಾರೆ, ಚಂದ್ರಶೇಖರ್ ಇಲ್ಲಿ ಕೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಲ್ಲಿ HMEಗಳಿಗೆ ಬೇಡ, ಇಲ್ಲಿ ಲಘು ವೇಟೆಡ್ ಲಘು ವಾಹನಗಳಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇರೋದು. ಅದನ್ನ ಅವಾಯ್ಡ್ ಮಾಡಬೇಕು, ಫೈನ್ ಹಾಕ್ಬೇಕು. ಕ್ಯಾಮ್ರಾ ಹೊಸ್ತಾಗಿ ಹಾಕಿದ್ರಲ್ಲ ಸಿಗ್ನಲ್, ಹೊಸ್ತಾಗಿ ಹಾಕಿದ್ರಲ್ಲ ಸಿಗ್ನಲ್. ಇವಾಗ ಇವಾಗ ಒನ್ ವೇ ಮಾಡಿರೋದ್ರಿಂದಲೇ ಟ್ರಾಫಿಕ್ ಇಷ್ಟೊಂದು ಆಗಿರೋದು. ಈಗ ಅವ್ರನ್ನ ಕೇಳಿ, ಟೂ ವೇ ಇದ್ದಾಗ ಇಷ್ಟು ಟ್ರಾಫಿಕ್ ಆಗ್ತಿರಲಿಲ್ಲ, ಸಿಗ್ನಲ್ ಇದ್ದಕ್ಕಿಂತ ಇಷ್ಟು ಟ್ರಾಫಿಕ್ ಆಗ್ತಿರ್ಲಿಲ್ಲ. ಅಲ್ಲಿ ಯಾವಾಗ್ಲೂ ಇರುತ್ತೆ ಸರ್, ಅದು ಯಾವಾಗ್ಲೂ ಇರುತ್ತೆ. ನಾನು ಹೇಳ್ತಾ ಇರೋದು ಸರ್, ನಿಮ್ಮ ಮನೆ ಬಗ್ಗೆ ನಮ್ಮ ಮನೆ 4th ಕ್ರಾಸ್ ಅಲ್ಲಿ ಸರ್, ಐಪುಸ್ತಮ ಪಕ್ಕದ ರೋಡಲ್ಲೇ 4th ಕ್ರಾಸ್. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಸರ್. ಸ್ಕೂಲ್ಗಳು ಇನ್ನೊಂದು ಒಳಗೆ ಕಾರು ತಿರುಗಾಡಕ್ಕೂ ನೀವು ಇಲ್ಲಿಂದ ಬಿಡ್ತಾ ಇಲ್ವಲ್ಲ ನೀವು? ಆಯ್ತು, ನಾನು ಅದನ್ನೇ ಲಾಯರ್ ಅವ್ರು ಪಾರ್ಕ್ ಎದುರುಗಡೆ ಮನೆ ಇರೋದು ನನಗೂ ಗೊತ್ತು. ನಾನು ಹೇಳ್ತಾ ಇಲ್ಲ ನಾನು ಸರ್. ನಾನು ಹೇಳ್ತಾ ಇರೋದು ಇದು ಕಾರ್ ಬೇಕಾ ಬನ್ನಿ ಸರ್. ತಿರ್ಗಾಲ್ ಟ್ರಾಫಿಕ್ ಕರಿ ಆಗುತ್ತಲ್ಲ ಸರ್. ತಿರ್ಗ ಬನ್ನಿ ಸರ್, ನೀವು ಶನಿವಾರ ದೇವಸ್ಥಾನ ಟ್ರಾಫಿಕ್ ಎಷ್ಟಾಗ್ತದೆ ನೋಡಿ ಸರ್. ಇಲ್ಲಿಂದ ಬರ್ತಾರಲ್ವ, ಇಲ್ಲಿ ಹೋಗೋಣ ಅಂತ ಅಲ್ಲಿ ತಿರ್ಕೊಂಡು ಟ್ರಾಫಿಕ್ ಆಗ್ತಾರೆ. ಅಲ್ಲಿ ಬಿಟ್ರೆ ತಿರುಗಿ ಶ್ರೀನಿವಾಸ ನಗರ ಕಟ್ಟಿಂಗ್ ಆಗೋದಿಲ್ಲ ಸರ್ ಗಾಡಿಗಳು. ಸರ್ ಅದೆಲ್ಲ ಹೇಳ್ತಾ ಇರೋದು, ಗಾಡಿಗಳು ತಿರುಗಕ್ಕೆ ಹಾಕಾಗ್ತಲ್ಲ. ಇಲ್ಲಿ ಸ್ಟ್ರೈಟ್ ಆಗ ಇಲ್ಲಿಂದ ಪಾಸ್ ಆಗೋದಕ್ಕೆ ಅವಕಾಶ ಕೊಡ್ಬೇಕು. ಅಲ್ಲಿ ತಿರುಗಕ್ಕೆ ಆಗ್ತಲ್ಲ ಗಾಡಿಯಲ್ಲಿ. ಪಾಪಯ್ಯ ಗಾರ್ಡನ್ ಅವರು ಸಹ ಸೇರ್ಕೊಂಡೆ ಮಾಡಿರೋದು. ಯಾವ್ದನ ಪಾಪಯ್ಯ ಗಾರ್ಡನ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಇಲ್ಲಿಂದ ಹೋಗ್ತಾ ಇರೋದು ಗೊತ್ತಾ? ನಾವ್ ಹೇಳ್ತಾ ಇರೋದು ಸರ್, ಫುಲ್ ಟ್ರಾಫಿಕ್ ಆಗ್ತಾ ಇದೆ ಕಡೆಯಿಂದ ಒಬ್ರಿಗೆಲ್ಲ ಪಾಪ ಸಹಾಯ ಮಾಡ್ತಾ ಇದ್ದಾರೆ ಸರ್. ನಾವು ಅವ್ರ ಬಗ್ಗೆ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಮಾಹಿತಿ ಇಷ್ಟೇನೆ. ಅಷ್ಟಿನಿಂದ ಇಲ್ದಿರುವಂತದ್ದು ಇವಾಗ ಏಕಮುಖ ಸಂಚಾರ ಮಾಡಿದಾರಲ್ಲ, ಯಾವ ಕಾರಣಕ್ಕಾಗಿ ಸರ್? ಯಾವ ಕಾರಣ ಅಂದ್ರೆ ಅನುಕೂಲ ಆಗಿದೆ. ಸೀನಿಯರ್ ಸಿಟಿಸನ್ಸ್ ನಾವೆಲ್ಲ ಮಲ್ಕೊಳಕ್ ಆಗಲ್ಲ ಸರ್. ನಾನು ಅದೆಲ್ಲ ಕೇಳ್ತಾ ಇರೋದು. ಇಲ್ಲಿ ನಾನು ಆರ್ಸಿಂದ ಇಲ್ಲಿ ತನಕ ಏಕಮುಖ ಆಗಿದೆ ಅಂತ ಹೇಳ್ತಾ ಇರೋದು. ಅಲ್ಲಿಂದ ಪಾಸ್ ಆಗಿರೋದು. ಮತ್ತೆ ಇನ್ನು ವೆಹಿಕಲ್ ಹೋಗ್ತಾನೆ ಇದೆಯಲ್ಲ, ಇನ್ನು ವೆಹಿಕಲ್ ಹೋಗ್ತಾನೆ ಇದೆಯಲ್ಲ. ಅಲ್ಲ ಈಗ ಈ ವೆಹಿಕಲ್ ಹೋಗ್ತಾರೆ, ಈಗ ನಾವು ಈಗ ಇನ್ನೊಂದು ತರಕಾರಿ ಇನ್ನೊಂದು ತಗೊಂಡಿದ್ದೇವೆ, ಅದಕ್ಕೋಸ್ಕರ ಬಳಸ್ಕೊ ಬರ್ಬೇಕಾ? ಎಲ್ಲಿ ಹೋಗ್ತೀರಾ? ಈಗ ನೀವು ಒಂದು ಬ್ಲಾಕ್ ಮಾಡಾದ್ಮೇಲೆ ಅಲ್ಲ ಸರ್, ಈಗ ನೀವು ಅರ್ಥ ಆಯ್ತದೆ ಏನೋ ಸರ್. ಏನಂತ ಸರ್, ಈಗ ನೀವು ಯಾವ ಕಾರಣಕ್ಕಾಗಿ ಸರ್ ಹೇಳ್ತಾ ಇರೋದಿರೋ? ಈಗ ನಿಮ್ದು ಆಯ್ತು ಸರ್, ಅವ್ರು ಸಾರ್ವಜನಿಕರು, ನಾವು ಸಾರ್ವಜನಿಕರೇ. ಯಾರು ಸರ್, ಏನ್ ಸರ್? ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್, 1 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಒಂದೇ ಮಾಡಿ ಅಂತ 6 ತಿಂಗಳಿಂದ ಮಾಡಿದೀವಿ ನಾವು. ಇಬ್ರು ಇಲ್ಲ, ಇರೋ ಎಲ್ ಶೇಪ್ ಅಲ್ಲಿ ಅಷ್ಟು ಜನ ಅಯ್ಯಪ್ಪ ಟೆಂಪಲ್ ಇಂದ ಹಿಡಿದು ಪ್ರತಿಯೊಬ್ರು ಹಾಕಿದೀವಿ ಸೈನ್ಗಳು. ನಾನೇನೋ ಒಬ್ಬ ಸ್ಕೋಪ್ ಇಟ್ಕೊಳಕ್ಕೆ ಅಲ್ಲ. ಈಗ ಒಂದೇ ಮಾಡಿದ್ರೆ ನಿಮ್ಗೇನು ತೊಂದರೆ ಇಲ್ಲ. ಪ್ರಾಬ್ಲಮ್ ಅಲ್ಲ. ಈಗ ನೀವು ಬಂದು ಹೋಗಕ್ಕೆ ನಿಮ್ಗೆ ಬಂದು ಹೋಗಕ್ಕೆ ತೊಂದರೆ ಇಲ್ವಾ? ಏನಿಲ್ಲ ಸರ್, ನಮ್ಗೇನಿಲ್ಲ ಸರ್, ಯಾರಿಗೂ ತೊಂದರೆ ಇಲ್ಲ. ನೀವು ಬೇಕಾದ್ರೆ ಇಷ್ಟಕ್ಕೂ ಕರೀರಿ, ಎಲ್ಲ ಬರ್ತಾರೆ. ಈಗ ನನ್ಗೆ ನೋಡ್ತಾ ಇರೋ ಪ್ರಕಾರ ಸರ್, ಇದನ್ನ ಸಿಗ್ನಲ್ ಹಾಕಾದ್ಮೇಲೆ ಟ್ರಾಫಿಕ್ ಆಗ್ತಾರೆ. ಈಗ ಅವ್ರನ್ನ ಕೇಳಿ, ಮೊದಲು ಹೆಂಗ್ ಕ್ಲಿಯರ್ ಆಗ್ತದೆ ಕೇಳಿ. ನಾವ್ ಇಲ್ಲೇ ತಿರುಗಾಡ್ತಾ ಇದೀವಿ ಸರ್. ಮಧ್ಯಾಹ್ನದ ಟ್ರಾಫಿಕ್ ಎಲ್ಲ ಹೇಳ್ಬೇಕು ಅಂದ್ರೆ ಪೀಕ್ ಅವರ್ ಬೆಳಗ್ಗೆ ಹೊತ್ತು ಸಾಯಂಕಾಲದ ಟ್ರಾಫಿಕ್ ಇರೋದಿಲ್ಲ. ನೋಡಿದೀವಲ್ಲ ಸರ್, ಇನ್ನೇನು ಮತ್ತೆ ನೋಡ್ದೇನೆ
ಈಗ ನೀವ್ ಹೇಳ್ತಾ ಇರೋದು ಈಗ ಅಲ್ಲಿ ಈ ಪಕ್ಕದಲ್ಲಿ ಹೋಗ್ತಾ ಇದಾರಲ್ಲ ಅವಕ್ಕೂ ಅವಕಾಶ ಇಲ್ವಾ? ಇಲ್ಲ ಅವ್ರು ಹೋಗ್ತಾ ಇದಾರಲ್ಲ ಅದು ಹೋಗ್ತಾ ಇದಾರೆ. ಅವ್ರಿಗೆ ಇಲ್ಲಿಂದ ಬೇಡ 30% ಕಮ್ಮಿ ಆಗಿದೆ. ಅಲ್ಲ ಸರ್, ಗೂಡ್ಸ್ ವೆಹಿಕಲ್ ಅವಾಯ್ಡ್ ಮಾಡಿ ಸರ್. ನಾವು ಬರೇ ಗೂಡ್ಸ್ ವೆಹಿಕಲ್ ಮಾಡಬೇಕು, ಫುಲ್ ಮಾಡಬೇಕು. ಗೂಡ್ಸ್ ವೆಹಿಕಲ್ ಹೋಗ್ಬಾರ್ದು, ಇವಾಗ ಬಂದು ನಿಂತ್ಕೊಂತಾರೆ. ಈಗ ನೋಡಿ, ಈಗ ಆ ಕಡೆ ಬರೋರೆಲ್ಲ ಬಂದು ನಿಂತಿದ್ದಾರೆ, ತಿರ್ಗಿ ಮುಂದಕ್ಕೆ ಹೋಗ್ತಾರೆ, ಅಲ್ಲೂ ಟ್ರಾಫಿಕ್ ಆಗ್ತದೆ. ನಿಂತ್ಕೋತಾರೆ ಗಾಡಿಗಳು, 2 ವೀಲರ್ಸ್ ಮುಂದೆ ಬರ್ತಾರೆ, ಅವ್ರಿಗೆಲ್ಲ ಹೇಳಕ್ಕಾಗಲ್ಲ. ನಿಮ್ ಕೈಲಿ ನಿಂತ್ಕೊಳ್ಳಿಕ್ಕೆ ಅವ್ರು ಬಂದು ಗಾಡಿಗಳು ನಿಂತ್ಕೋತಾರೆ, ನಮ್ಮ ಗಾಡಿಗಳು ಹೋಗೋಕ್ಕಾಗಲ್ಲ. ಇಲ್ಲಿ ರೈಟ್ ಇರಲ್ಲ ಗೊತ್ತಾ ನಿಮ್ಗೆ? ಇಲ್ಲ ಲೈಟರ್ ಇಲ್ವಾ? ಇವಾಗ ಆದ್ಮೇಲೆ ಕೊಟ್ಟಿರೋದು ಈಗ ಅದೇ ಮಾಡಿದ್ದು ಅದು ಗೊತ್ತಿಲ್ಲ. ಅದೇ ಹೇಳ್ತಾ ಇರೋದು. ತಿರ್ಗಿ ಇಲ್ಲಿಂದ ತಗೊಂಡೋಗ್ತೀವಿ, ಅಲ್ಲೂ ಟ್ರಾಫಿಕ್ ಬಂದ್ ಮಾಡ್ತಾ ಇದೀರ. ನೀವು ಕಡಿಮೆ ಆಗ್ತಿದ್ದಲ್ಲ ಸರ್ ಇಲ್ಲೆಲ್ಲ. ಬೆಂಗಳೂರಲ್ಲಿ ಟ್ರಾಫಿಕ್ ಆಗುತ್ತೆ. ಏನ ಆ ಕಡೆ ಹಿಡೀರಿ ಹಿಂದೆ. ಯಾಕೆ ನೋಡ್ತಾ ಇದೀರಲ್ಲ, ಟ್ರಾಫಿಕ್ ಆಗ್ತಾ ಇಲ್ಲ, ಎಲ್ಲಾರು ಬಂದು ತಿರ್ಕೊಂಡು ಹೋಗ್ತಾ ಇಲ್ವಾ ಅಲ್ಲಿ? ನೋಡ್ತಾ ಇಲ್ವಾ ಅಲ್ಲಿ? ಬೆಂಗಳೂರು ಟ್ರಾಫಿಕ್ ಆಗೇ ಆಗುತ್ತೆ. ಅಲ್ಲ ಸರ್, ಹಾಗೆ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ನಾವೇನ್ ಮಾಡ್ತೀವಿ? ನಾವು ಕೇಳ್ತಾ ಇರೋದು ಅಷ್ಟೇನಿಂದ ಆರಾಮಾಗಿ ಆಗ್ತಿದ್ದು. ಇಲ್ಲ ಸಿಗ್ನಲ್ ಹಾಕಂದ್ಮೇಲೆ ಟ್ರಾಫಿಕ್ ಆಗ್ತದೆ. ನೋಡ್ಕೊಳ್ಳಿ, 4th ಕ್ರಾಸ್ ನೋಡ್ಕೊಳ್ಳಿ. ಇನ್ನೊಂದಕ್ಕೆ ಬೇಡ, ನಿಮಗೆ ಬೇಡ, ನಮಗೂ ಬೇಡ. ನಾನು ನಮ್ಮ ಮನೆ ನೋಡ್ಕೊತಾ ಇದ್ವಿ. ನಮಗೆ ನೋಡ್ಕೊಳ್ಳಿ ಸರ್, ನಾವು ಅದೇ ಹೇಳ್ತಾ ಇರೋದು. ಸಾರ್ವಜನಿಕ ರಸ್ತೆ ಅಲ್ಲ ಇದು. ಸಾರ್ವಜನಿಕ ಯಾವ್ದು ಯಾವ್ದು ನಿಮ್ಗೆಲ್ಲ ಗೊತ್ತಿದೆ ಪ್ಲಾನಿಂಗ್ ಇದೆ ಏರಿಯಾದು. ಹೇಳಿ ಏನಾಗಿದೆ ಹೇಳಿ. ಓಪನ್ ನೋಡೋದು ಹೆಂಗ್ ಕೊಡ್ತೀರಾ IPSಗೆ? ಕೇಳಿ ಸರ್, ಹೋಗಿದ್ದೆ ಸರ್ಕಾರಕ್ಕೆ ಹಾಕಿ ಇಷ್ಟ ಮಾಡಿ. ನಮ್ಮನ್ನ ಕೇಳೋ ಬದಲು ನಾವು ರೆಸಿಡೆನ್ಸ್ 35 ವರ್ಷದಿಂದ ಇದೀವಿ. ಇರಿ ಕೇಳಿ ಅವ್ರಿಗೆ. ನಾನು ಕೇಳಿದ್ದೆ ಅಷ್ಟೇ ಸರ್. ಕೇಳಿ ಅವ್ರಿಗೆ. ನಾನು ಕೇಳಿದ್ದೆ ಅಷ್ಟೇ. ಕೇಳ್ಕೊಡಿ. ಯಾವ್ದು ಓಪನ್ ಮಾಡ್ಸೋದಕ್ಕೆ ಕೇಳಿ. ಯಾವ್ದು ಅಲ್ಲ ಟ್ರಾಫಿಕ್ ಪ್ಲಸ್ ನಮ್ಮ CBSE ಪೂಜೆ ಮಾಡಕ್ ಬಿಡೋದಿಲ್ಲ. ಪ್ಲಸ್ ಹಂಪುಗಳು ಎಷ್ಟು ದಳಕ್ ಆಗ್ತಾ ಇದೆ. 45,000 ರೂಪಾಯಿ ಕೊಟ್ಟಿದ್ದೀನಿ ಸ್ವಾಮಿ. ಸುರಿಸ್ಕೊಟ್ಟದು ಕಾರ್ಪೊರೇಷನ್ ಮಾಡೋ ಕೆಲಸ ನಾವು ಹಾಕೊಂಡಿದೀವಿ. ಎಲ್ಲಿ ಹಾಕಿದ್ರೆ ಬೋರಿ ಹಾಕಿದ್ರೆ ಬೋರಿ ಮೇಲೆ ಹಾಕಿಸ್ತಾ ಗೇಟ್ ಮುಂದೆ ಕಾರ್ ನಿಲ್ಲಿಸ್ತಾರೆ. ಹೆಂಗಸರು ಮಕ್ಕಳು ಆಚೆ ಹೋಗೋದು ಬೇಡವಾ? ನಿಮ್ಮ ಮನೆಯವ್ರು ಒಬ್ಬರೇ ಚೆನ್ನಾಗಿರ್ಬೇಕಾ? ನ್ಯಾಯಬದ್ಧವಾಗಿರಿ, ಬರ್ತಾರೆ ಬಿಡಿ ಸರ್. ಅವರು ಅವ್ರಿಗೆ ಪಾಪ ಯಾರಿಗೂ ಹೋಗ್ಬೇಡ ಅಂತ ಹೇಳ್ತಿಲ್ಲ. ಹೋಲಿ ಬಿಟ್ವಿ, 4 ವರ್ಷ ನೋಡಿದ್ವಿ. ಸುಮ್ಮನಿದ್ರ ನಮ್ಮನೆ ಬಾಯಿ ಬಂದಾಗ ಅದೇ ನೀವು ನಮ್ಮನ್ನ ಬದುಕೊಳ್ಳಿ. ನಾನು ನಿಮ್ಮ ಮನೆಯಲ್ಲಿ ಸರ್ ಇದು ಇವ್ರ ಎದುರುಗಳದೆ ಆ ಕಡೆಗ ಪಾರ್ಕಿಂದ ಆ ಕಡೆಗ ಇಲ್ಲ ಎಡ ಕಡೆದು ಇಲ್ಲ ಈ ಕಡೆಗೇನೆ ಅಯ್ಯಪ್ಪ ಟೆಂಪಲ್ ಪಕ್ಕದೆ ನಿದ್ದೆ ಮಾಡಕ್ ಬಿಡ್ತಿಲ್ಲ ನಮಗೆ ರಾತ್ರಿ ಹೊತ್ತು. ಸರ್ ಏನಕ್ಕೆ ಮನೆಗೆ ಹೋಗ್ತೀವಿ? ನಿದ್ದೆ ಮಾಡಕ್ಕೆ ಹೋಗ್ತೀವಿ ಸರ್. ಈ ಸೌಂಡ್ಗಳು ಕೇಳಕ 10:30 11 ಕಾಂಕ್ರೀಟ್ ಹಾಕಿದಾರೆ, ಬಿಡ್ತಾ ಇಲ್ವಲ್ರಿ? ನೋಡಿ ಹೆಂಗೆ ಹಾಕಿ ಬಡಿದೀವಿ. 2-3 ಸಲ ಇದೆ ತಗೊಂಡಿದ್ದೆ ನಾವು. ಅದು ಬ್ರಾಹ್ಮಣ ಉಪಹಾರ ಹತ್ರ ಸುಮಾರು ಸಲ ಹಾಕಿ ಕಿತ್ತೋಗಿದೆ. ಎಲ್ಲಿದ್ದಾಗ ನೀವು ಬರ್ತೀರಾ? ಅವ್ರು ಮಾಡ್ಲೇಬೇಕು, ನಾವು ಮಾಡಬೇಕು. ನಾನು ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹೇಗೆಲ್ಲಾದ್ರೂ ರೋಡ್ ರೆಡಿ ಮಾಡೋದಕ್ಕೆ ನಮ್ದು ಇರ್ತವೆ ಆಯ್ತಲ್ಲ. ಮಿತಿ ನೀವು ಮಾಡಿರ್ತೀರಾ, ನಾವು ಮಾಡಿರ್ತೀವಿ. ಆಯ್ತಾ ಸರ್? ಮಾಡಿಲ್ಲ. ಆಯ್ತಾ? ಸಾರ್ವಜನಿಕರಲ್ಲಿರೋ ಇಷ್ಟು ಒಂದು 100 ಮನೆಗಳಿಗೂ ಹೆಲ್ಪ್ ಆಗ್ತಾ ಇದೆ. ಪಾಪ ಎಲ್ಲರೂ ಬೈಯೋರೆ. ಫಸ್ಟ್ ಮಾಡಿ ಅಂದವರು. ನಾವು ಒಬ್ಬರು ಸೈನ್ ಮಾಡಿಲ್ಲ, ಪ್ರತಿ ರೋಡ್ ಮಾಡಿದ್ದೀರ. ನೀವೇನು ಹಾಕಿದ್ರೆ ಬೀದಿಗೆ ಅಷ್ಟು ಕರೀರಿ, ಮಾತಾಡಿ, ತಗೊಳ್ಳಿ. ಸರ್ ಎಲ್ಲರೂ ಚೆನ್ನಾಗಿರ್ಬೇಕು. ಬರ್ತಾರೆ ಬಿಡಿ ಸರ್. ಒಬ್ರು ಇಬ್ಬರಿಗೂ ನಾವು ದೇಶ ನಾವು ಬಿಟ್ಕೊಡಕ್ಕಾಗುತ್ತಾ? ಈಗ ಮೋದಿ ಬೈದ್ರು ಸಿದ್ದರಾಮಯ್ಯ ಬೈದ್ರು, ಸಿದ್ದರಾಮಯ್ಯ ರಿಸೈನ್ ಮಾಡ್ಬಿಟ್ರ. ಸರ್ ಯಾರು ಮಾಡಲ್ಲ ಸರ್, ನ್ಯಾಯಬದ್ಧವಾಗಿದ್ದೀವಿ. ಈಗ ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು. ಬರ್ತಾರೆ ಬಿಡಿ ಸರ್. ಒಬ್ರು ಇಬ್ರು ಅನ್ನೋದಕ್ಕೆ 99 ಜನ. ಈಗ ನಾನು ಕೇಳಕ್ಕೆ ಇವ್ರಿಗೆ ಕೇಳಕ್ ಬಂದಿದ್ದ ಅಷ್ಟೇ ಸರ್. ಈಗ ನಾವು ಈ ಕಡೆಯಿಂದ ಹೋಗ್ತೀವಲ್ವಾ, ಈ ಕಡೆಯಿಂದ ಹೋಗ್ತಾ ಇರೋಗಳಿಗೂ ಸ್ಟಾಪ್ ಮಾಡಬಾರ್ದು. ಇಲ್ಲ ಮಾಡಿಲ್ವಲ್ಲ, ಯಾರು ಮಾಡುದು ನಿಮ್ಗೆ? ಅದೇ ಇಶ್ಯೂ ಮಾಡಿದ್ರು. ನೋಟಿಸ್ ಇಶ್ಯೂ ಮಾಡಿದಿರಾ? ನೋಟಿಸ್ ಇಶ್ಯೂ ಮಾಡಿದ್ರ ನಿಮಗೆ? ಹಂಗಿದ ಬಂದ್ರೆ ಯಾಕೆ ಬಂದ್ರಿ ಅಂತ ಇಲ್ವಲ್ಲ? ಅಲ್ಲ ಇಲ್ಲ ಹಾಕೋರೇನ ಅಲ್ಲೂ ಒಂದ್ಬೇಕು ಅಲ್ಲಿಂದ ಹಾಕ್ಬಿಟ್ರೆ ಆಮೇಲೆ ಸರ್ ಅದು 2 ವೀಲರ್ಸ್ ಮಾತ್ರ. ಆಕ್ಚುಲಿ ನೀವು ಬರೋಕ್ ಬಂದು ಅಲ್ಲಿ ಹೇಳೋ ಅಂತ ಅನ್ಕೊಂಡೆ. ಸರ್ ಅಲ್ಲಿ ದೊಡ್ಡದಾಗಿದೆ, ಆ ಸ್ಕೂಲ್ ವ್ಯಾನ್ಸ್ ತಿರ್ಗಬಾರ್ದು. ಇಲ್ಲಿ ಫುಟ್ಪಾತ್ ಹಾಕೋಬಿಡಿ ಸರ್. 2 ವೀಲರ್ಸ್ ತಿರ್ಕೊಂಡ್ ಬರ್ಲೇಬೇಕಾಗಿದೆ. ಎಲ್ಲಿ ಸರ್ ದೇವಸ್ಥಾನ ಹತ್ರ ಬರ್ತಾರೆ ಸರ್, ಸುತ್ಕೊಂಡ್ ಬರ್ತಾರೆ, ಕಾಡ್ತಾರೆ. ಏನಾಗಲ್ಲ ಬಿಡಿ ಸರ್. ಕೋಟಿ ಕಾರ್ ಇಟ್ಕೊಂಡಿರೋದು ಅಲ್ಲ, ಕಾರ್ ಇಟ್ಕೊಂಡಿರೋದು ನೋಡಿ. ಕಾರ್ ಮೇಲೆ ಸರ್ ಮನೆ ಕಾರ್ ಮುಚ್ಕೊಂಡು ಹೋಗಿದ್ದಾರೆ. ಬ್ಯಾನೆಟ್ ಎಲ್ಲ ಬಂದಿದೆ. 68,000 ರೂಪಾಯಿ ಕಂಪ್ನಿ ಕೊಟ್ಟು ಇಲ್ಲಿ ಇಟ್ಟಿದ್ದೀನಿ. ಕೊಡ್ತೀರಾ ನೀವು?
ಒಬ್ರಿಗೋಸ್ಕರ ಇನ್ನೊಬ್ರು ಬೇರೆ ಜನಗಳು ಹಾಳು ಮಾಡಕ್ ಬರಬೇಡಿ ಸರ್ ನೀವು ಆ ಮತ್ತೆ ಹೇಳಕೋಬೇಡಿ ಆಯ್ತಲ್ವಾ? ಇಲ್ಲಿ ಹಾಳು ಮಾಡಕ್ ಬಂದಿ ಇಲ್ಲಿ ಸರ್ ಹಾಳು ಮಾಡಕ್ ಬಂದಿಲ್ಲ. ಇಲ್ಲಿ ಕೇಳೋದು ಹೇಳ್ಕೊಳ್ಳಿ ಸರ್, ನೀವು ಹಿರಿಯರಾಗಿದ್ದು ಕೇಳ್ಕೊಳ್ಳಿ. ಹಾಳು ಮಾಡಕ್ ಬಂದಿಲ್ಲ. ನಾವು ಕೇಳ್ತಾ ಇರೋದು ಅಷ್ಟೇ. ಮೊದ್ಲೇನೆ ಟ್ರಾಫಿಕ್ ಸ್ವಲ್ಪ ಆರಾಮಾಗಿ ಮೂವ್ ಆಗ್ತಾ ಇತ್ತು. ನೀವು ಸಿಗ್ನಲ್ ಆದ್ಮೇಲೆ ಜಾಸ್ತಿ ಆಗ್ತದೆ ಅನ್ನೋದು ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಕೇಳಕ್ ಬಂದಿರೋದು. ನಾವು ನಿಮ್ಗೆ ಕಷ್ಟ ಬಿಡೋದು ಯಾವ್ದು ಇಲ್ಲಿ ಆಫೀಸ್ ಮುಂದೆ ನಾನು ಡೋರೇ ತೆಗಿತಾ ಇರೋದು ಕಾಲ್ ಮುಚ್ಕೊಂಡು ತೆಗಿತಾ ಇದ್ದೀನಿ ಗೊತ್ತಾ ನಿಮ್ಗೆ? ಆಫೀಸ್ ಬಾಗಿಲು ತೆಗಿತಾ ಸರ್, ನೀವು ಅಲ್ಲಿ ಬಂದಿದ್ರೆ ಗೊತ್ತಾಗುತ್ತೆ ಕಷ್ಟ ಬೀಳೋರು ಗೊತ್ತಿದೆ ಕಷ್ಟಗಳ ರೋಡಲ್ಲಿ ಅವ್ರೆ ಪಾಪ ಎಷ್ಟು ಜನ ಕಷ್ಟ ಬೀಳ್ತವ್ರೆ. ವಯಸ್ಸಾದವರು ಸರ್ ರೋಡ್ ಕ್ರಾಸ್ ನಮ್ಮ ಮಾಡಕ್ಕಾಗಲ್ಲ. ಅಮ್ಮನ 2 ಸಲ ಆಕ್ಸಿಡೆಂಟ್ ಆಗ್ತಾ ಇತ್ತು. ನೀವು ರೋಡ್ ಸೈಡ್ ಮಾಡಿದ್ದೀವಿ. ಯಾರು ಸೆಲ್ಫಿಶ್ ಏನೂ ಇಲ್ಲ, ಯಾರ್ದು ಸೆಲ್ಫಿಶ್ ಇಲ್ಲ. ನೀವು ಇಷ್ಟು ಹೇಳ್ತಾ ಇದ್ದೀರಲ್ಲ, ಸಾಹುಕಾರರು ಅಲ್ವಾ, ಬರ್ತಾರೆ ಸರ್, ಹೆಲ್ತ್ ತಗೊಂಡ್ ಬರ್ತಾರೆ ಸರ್. ಅವ್ರಿಗೆ ನಾವೇನು ಹೋದೆ ಬಂದ್ರ 3 ವರ್ಷ 10-10:30 ಓದು 6 ನುಡಿಯೋದು. ನನ್ನ ಮೊಮ್ಮಗಳು ಪಟಾಕಿ ಹೊಡಿತವ್ರೆ 8ರಿಂದ 10 ಅಲೋಡು. ಇಷ್ಟು ಮಾತಾಡ್ತವ್ರೆ. ಅವ್ನು ಕಾರನ್ನು 6 ನುಡಿತವನೆ. ಯಾಕೆ ಹೊಡಿತಾರ ಅಂದ್ರೆ ನಿಮ್ಮ ಅಪ್ಪಂದ ರೋಡ್ ಅಂತಾನೆ. ಸರ್ಕಾರ ಆದೇಶ ಕೊಟ್ಟರು ಮಕ್ಕಳು ಪಟಾಕಿ ಹೊಡೆಯಕ್ಕೆ ಬಿಟ್ಟಿಲ್ಲ ಅಂದ್ರೆ ಏನ್ ಸರ್ ಮಾಡ್ಬೇಕು ನಾವು? ಅಲ್ಲ ನಾವು ರೈಟ್ ಟರ್ನ್ ತಗೊಳಕ್ಕಾಗಲ್ಲ. ರೈಟ್ ಟರ್ನ್ ತಗೊಳಕ್ಕಾದ್ರೆ ಪಾಯ್ ಬಂದ ಬೈತಾರೆ. ಸರಿ ಸರ್, ನಿಮ್ಗೆ ಅನುಕೂಲ ಆಯ್ತಾ ನಡೀರಿ. ನಾನು ಅನುಕೂಲ ಅಲ್ಲ, ಎಲ್ಲರಿಗೂ ಆಗ್ತಾ ಇದೆ. ಆಯ್ತು, ಓಕೆ ಆಯ್ತು. ನಾನು ಇಲ್ಲಿ ಕೇಳಕ್ ಬಂದಿದ್ದೇನು ಗೊತ್ತಾ ಸರ್, ಇಲ್ಲಿ ಮೊದ್ಲು ಇಷ್ಟ ಆಗ್ತಿರ್ಲಿಲ್ಲ. ಈಗ ಅವ್ರಿಗೂ ಗೊತ್ತಿರುತ್ತೆ ನೋಡಿ, ಗಮನಿಸಿರೋರೆ. ಸರ್ ಎಲ್ಲರಿಗೂ ನಾನು ಒಂದು ಮಿಟ್ ತತ್ತಿದ್ದಾರೆ. ನೆಕ್ಸ್ಟ್ ಏನಾಗುತ್ತೋ ಅವ್ರು ತಿಳ್ಬಿಡಿ, ಅವ್ರು ನೋಡ್ಕೋತಾರೆ. ನಿಮ್ಗೆ ಮದುವೆನಾಗಿಲ್ಲ, ಗಂಡು ಹೋಗಿ ಹೆಣ್ಣು ಹೋಗಿ ಹೋಗ್ತಾ ಇದ್ದೀರಾ, ನೋಡ್ಕೊತಾರೆ. ಮೇಲೆ ಏನ್ ಮಾಡ್ಬೇಕು, ಎಲ್ಲಿ ಜಾಬ್ ಆಗ್ತದೆ ಏನು ಅವ್ರು ನೋಡ್ಕೋತಾರೆ. ಅವ್ರ ಕೆಲಸ ಅದು. ಅವ್ರ ಕೆಲಸ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಮಾಹಿತಿ ಕೊಡಬೇಕು. ಎಲ್ಲನೂ ಆರ್ಬಿಡಕ್ಕಾಗಲ್ಲ. ಆಯ್ತಾ? ಅವ್ರಿಗೆ ಗೊತ್ತಿರೋ ಮಾಹಿತಿ ಇಲ್ಲ. ಮತ್ತೆ ಮಾಹಿತಿ ಇಲ್ಲ. ನಾವು ಈಗ ನೀವೆಲ್ಲ ಹೇಳೋ ಸಾರ್ವಜನಿಕರು ಹೇಳಾದ್ಮೇಲೆ ತಾನೇ ಇದು ಮಾಡ್ತಾ ಇರೋದು. ನೀವು ಹೇಳಿ ತಪ್ಪು ನಾವು ಹೇಳ್ತಿಲ್ಲ. ನಾವು ನೀವೆಲ್ಲ ಹೇಳದ್ಮೇಲೆ ತಾನೇ ಅವ್ರು ಆಕ್ಷನ್ ತಗೊಂಡಿರೋದು. ಹಾಗಾಗಿ ನಮ್ಗೆ ಕಂಡದ್ದನ್ನು ಹೇಳಕ್ ಬಂದಿರೋದು. ಪಾಪಯ್ಯ ಗಾರ್ಡನ್ ಅವ್ರು ಕೊಟ್ಟರು. ಅವ್ರ ಕಮಿಷನರ್ ಎಲ್ಲ ಬಂದು ಚೆಕ್ ಮಾಡ್ಬಿಟ್ಟು ತಿರ್ಗಾ ಈ ಕಡೆಗೆ ಇದಾಗಬೇಕು ಅಂತ ಹೇಳಿ ನಮಗೂ ಮಾಡ್ಬಿಟ್ಟು ತಿರ್ಗಾ ಇವ್ರಿಗೂ ನಾವು ಅದನ್ನ ಫಾರ್ವರ್ಡ್ ಮಾಡಿ ನಮ್ದು ಫಾರ್ವರ್ಡ್ ಎಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಸರ್ ನಾವು. ಸರಿ ಸರ್, ಆಯ್ತು, ಅನುಕೂಲ ಆಯ್ತು ಅಂದ್ರೆ ಆಗ್ಲಿ, ನಾವೇನು ಅದಕ್ಕೇನು ತೊಂದರೆ ಅಂತಿಲ್ಲ. ಆಯ್ತು. ಕಾರ್ ಇರೋರು ಯಾರು ಸರ್? 25 ಸರ್ ಟ್ರಾಫಿಕ್ ಅವಾಯ್ಡ್ ಮಾಡಕ್ ಬರ್ತಾ ಇದ್ದಾರೆ. ಏನ್ ಗೊತ್ತು, ಅಶೋಕ್ ಕೇಳಿ ಸಿಮೆಂಟ್ ರೋಡ್ ಹಾಕ್ಸಿದ್ ನಾವು. ಸಿಮೆಂಟ್ ರೋಡ್ ಹಾಕ್ಸಿದ್ ತಪ್ಪಿಗೆ ಎಕ್ಕಡ ತೋಟ ನಾವು ಹೊಡ್ಕೋಬೇಕು ಗೊತ್ತಾ ನಿಮ್ಗೆ? ಚಿಕ್ಕ ರೋಡ್ ಇತ್ತು, ಹಾಕಿದ ತಕ್ಷಣ ಇಲ್ಲಿ ಆಕ್ಸಿಲೇಟರ್ ಕೊಟ್ಟರೆ ಕಾಮಕ್ಕೆ ಹೋಗ್ಬಿಡ್ತಾರೆ. 3 ಸಿಗ್ನಲ್ ಜಂಪ್ ಆಗ್ತದೆ ಸರ್. ನಿಮ್ ಅನುಕೂಲಕ್ಕೆ ದಯವಿಟ್ಟು ಆ ಮಾತು ಸರ್, ಆ ಮಾತು ವಾಪಸ್ ತಗೊಳ್ಳಿ. ಅನುಕೂಲಕ್ಕೆ ಆಡಬಾರ್ದು ಸರ್. ಸ್ವಾಯತ್ತವಾಗಿ ಅದು ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಆಯ್ತಾ? ತಪ್ಪಿಲ್ಲ, ನಾವು ಹೇಳೋದ್ರಲ್ಲೂ ತಪ್ಪಿಲ್ಲ. ಹೌದು ಅಲ್ವಾ ಸರ್? ನಿಮ್ಗೂ ರೈಟ್ಸ್ ಇದೆ, ನಮಗೂ ರೈಟ್ಸ್ ಇದೆ. ಸರಿ ಸರ್, ಆಯ್ತು, ಹೊರಡಿ, ಆಯ್ತು, ಏನು ಸಮಸ್ಯೆ ಇಲ್ಲ. ನಾನು ಇಲ್ಲಿ ಕಿರಿಕಿರಿ ಅಂದ್ರೆ ಮೊದ್ಲಿಗಿಂತ ಇಲ್ಲಿ ಟ್ರಾಫಿಕ್ ಆಗ್ತದಲ್ಲ, ಯಾವ ಕಾರಣಕ್ಕಾಗಿ ಹೆಂಗೆ ಅಂತ ಕೇಳಕ್ ಬಂದಿರೋದು. ಬೆಳೆಯೋ ಬೆಂಗಳೂರು ಸರ್, ಬೆಳೆಯೋ ಬೆಂಗಳೂರು. ಅಲ್ಲಿ ಸಿಗ್ನಲ್ ಇಲ್ಲ ಅಂತಂದ್ರು ಸ್ಕೂಲ್ ವ್ಯಾನ್ ಎಲ್ಲ ಹಿಂಗೆ ಹೋಗುತ್ತೆ ಗೊತ್ತಾ ನಿಮ್ಗೆ? 1.5 ಕೋಟಿ ವೆಹಿಕಲ್ಸ್ ಆಚೆ ರಿಲೀಸ್ ಆಗ್ತಾ ಇದೆ, ಹೊಸ ವೆಹಿಕಲ್ಸ್. ಇಷ್ಟಾದ್ಮೇಲೂ ಸ್ಕೂಲ್ ವೆಹಿಕಲ್ಸ್. ಸರ್, ನಾಗಪುರ. ನಿಮ್ಮ ಹೆಸರು ನಾಗಪುರ? ಯಾರು ನೀವು? ಶಿವಾನಂದ್ ಅವರು? ನಾನು ಮಧು ರೀ. ನೀವೇ ಮಧು? ಓಕೆ, ನಾ ಯಾರೋ ಯಂಗ್ ಪರ್ಸನ್ ಇರ್ಬೇಕು ಮಧು ಅನ್ಕೊಂಡಿದ್ದೆ. ಓಕೆ, ಎಸ್ ಮಧು. ಓಕೆ, ಗೊತ್ತು, ಬೋರ್ಡ್ ನೋಡಿದ್ದೀನಿ. ಆಯ್ತು ಸರ್, ಯಾರಿಗೂ ನಾವು ಅನಾನುಕೂಲ ಮಾಡ್ತಿಲ್ಲ. ಅವ್ರು ಬರ್ತಿದ್ರು ಕರ್ಕಶವಾಗಿ ಹೊಡಿಯೋದು, ನಮಗೆ ಆವಾಜ್ ಹಾಕೋದು. ನಮ್ಮ ಮನೆ ಮುಂದೆ ಗಾಡಿ ನಿಲ್ಸ್ಬಿಟ್ಟು ಅಪಾರ್ಟ್ಮೆಂಟ್ ಹೋಗ್ತಾರೆ. 4 hours 5 hours ಪಾರ್ಕಿಂಗ್ ಜಾಗನ ಅದು. ಸರಿ ಸರ್, ಆಯ್ತು. ಈಗ ನಾನು ಕೇಳಿದ ಒಬ್ಬರಿಗೋಸ್ಕರ ನಾನು ಮಾತಾಡ್ತಿಲ್ಲ, ನಾನು ಎಲ್ಲರಿಗೂ ಮಾತಾಡ್ತಾ ಇದ್ದೀನಿ ಸರ್. ಅದಕ್ಕೆ ಸಾಹೇಬ್ರು ಹೇಳೋದಂಗೆ ಇಡೀ ರೋಡ್ ಸಿಗ್ನೇಚರ್ ತಂದಿದ್ದೀವಿ. ಅದೇ ಸರ್, ಮಾಡಿ ಸರ್. ಇವಾಗ ಒಂದು ಬಿಟ್ಟು ಹತ್ತಿದ್ದೀವಿ ಅಲ್ವಾ ಸರ್? ನೋಡಿ ಎಲ್ಲೆಲ್ಲಿ ನಾವು ಏನು ಮಾಡ್ಬೋದು. ಬಂಧುಗಳೇ, ಇಲ್ಲಿ ಕತ್ರಗುಪ್ಪ ಮತ್ತು ಆಂಜನೇಯ ಟೆಂಪಲ್ ಅಲ್ಲಿ ಇದನ್ನ ಯಾವ ಕಾರಣಕ್ಕಾಗಿ ನಿರ್ಬಂಧಿಸಿದ್ರೆ ಅಂತ ಹೇಳಿದ್ರು ಒಂದಷ್ಟು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಅವ್ರಿಗೆ ಅಂತೂ ಇರುವಂತ ಸಂದರ್ಭದಲ್ಲಿ ಸಾಕಷ್ಟು ಅನಾನುಕೂಲಗಳಾಗ್ತಾ ಇತ್ತು. ಹಾಗಾಗಿ ನಾವೇ ನೋಟಿಸ್ ಕೊಡಿಸಿ ಇದನ್ನ ಮಾಡಿಸಿರುವಂತದ್ದು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದಷ್ಟು ಮಾಹಿತಿ ಏನಪ್ಪಾ ಅಂದ್ರೆ, ಇದು ಏಕಮುಖ ಮುಂದಕ್ಕೆ ಹೋದ್ಮೇಲೂ ಕೂಡ ಅಲ್ಲಿಂದ ಆ ಕಡೆಯಿಂದ ಬರ್ಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನಾವು ಕೂಡ ತೊಂದರೆ ಮಾಡಕ್ ಬಂದಿಲ್ಲ. ಇಲ್ಲಿ ಮೊದಲಿಗಿಂತಲೂ ಜಾಸ್ತಿ ಕಿರಿಕಿರಿ ಆಗ್ತಾ ಇದೆ ಮತ್ತು ಟ್ರಾಫಿಕ್ ಬಿಲ್ಟ್ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಕೇಳ್ಕೊ ಬಂದಿರೋದು. ಹಾಗಾಗಿ ಇಲ್ಲಿ ಈ ಕಡೆಯಿಂದ ವಾಟರ್ ಟ್ಯಾಂಕಿಂದ ಬರುವಂಥದ್ದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮುಖಾಂತರ ಹೋಗೋದಕ್ಕೆ ಅವಕಾಶ ಇಲ್ಲಲ್ಲ. ಅದು ನೀವೇನಾದ್ರು ಹೋಗ್ಬೇಕು ಅಂದರೆ ಅಲ್ಲಿ ಮುಂದೆ ಅಲ್ಲಿ ಶನಿಮಹಾತ್ಮನ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನೀವು ಊಟ ಅಂತಕ್ಕಂದು ಈಗ ಅದೇ ರೋಡಿಗೆ ಬರ್ಬೋದು. ಆದರೆ ಇಲ್ಲಿ ಹೆವಿ ವೆಹಿಕಲ್ಸ್ಗಳಿಗೆ ಯಾವುದೂ ಅವಕಾಶ ಇಲ್ಲ. ಇಟ್ಸ್ ಓನ್ಲಿ 2 ವೀಲರು, ಕಾರು ಮತ್ತು ಲಘುವಾಹನಗಳಿಗೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಚಂದ್ರಶೇಖರಪ್ಪರ ನೋಡಿ ಇದು ಹೆಂಗಾಗುತ್ತೆ ಅಂತ ಚೆಕ್ ಮಾಡಿ. 5 ಕಡೆಯಿಂದ ಗಾಡಿ ಬರ್ತಾರೆ.
ಹೌದು, ಅದು ಮಾಮೂಲಿ ಅಲ್ಲಿ ಚೆನ್ನಮ್ಮನ ಸರ್ಕಲಿಂದ. ಹೌದು. ಹೌದು ಹೌದು, ಈ ಕಡೆಯಿಂದ ಹಳ್ಳ ಅಲ್ಲೇ ಮಾಮೂಲಿ ಆ ಸರ್ಕಲಿಂದ ಇಲ್ಲಿಂದ. ಉಪೇಂದ್ರ ಮನೆ ಕಡೆಯಿಂದ ಬರ್ತೈತಾ? ಹೌದು. ಇದು ಚೆನ್ನಮ್ಮ ಜಂಕ್ಷನ್ ಕಡೆಯಿಂದ ಬರ್ತೈತಾ? ಈ ಕಡೆಗೆ ಬಂದಾಗ ಈ ಕಡೆಯಿಂದ ಅಲ್ಲಿ ಸ್ಟಕ್ ಆಗ್ತವೆ ಗಾಡಿ ಬಿಡ್ತಾರೆ, ಏನೋ ಗಾಡಿ ಹೋಗೋಕೆ ಅಲ್ಲಿ ಜಾಗ ಬರಲ್ಲ. ಒಟ್ಟಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿಂದ ಸರ್ಕಲ್ ಗಂಟ ಅಷ್ಟೇ ಒನ್ ವೇ ಇದಾಗಿರೋದು, ಆ ಕಡೆಯಿಂದ ಬರೋದಕ್ಕೆ ಅವಕಾಶ ಇಲ್ಲ. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಬರೋ ಮಾಹಿತಿಗಾಗಿ ಮಾಡಿ. ಆಯಿತು, ಈಗ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅವರು. ಇನ್ನೊಂದಷ್ಟು ಮಾಹಿತಿಗಳನ್ನು ಮತ್ತೆ ಇನ್ನೇನು ಅವಶ್ಯಕತೆ ಬಿಟ್ಟು ಅಂದರೆ ನಾನು ತಗೋತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾವು ಇದ್ದಂಥ ಜಾಗ ಕತ್ರಗುಪ್ಪೆ ಸರ್ಕಲಿಂದ ಆರ್ಚಲ್ಲಿ ಇಷ್ಟು ದಿನ ಬಹುದಿನಗಳ ಕಾಲ ಇಲ್ಲಿ ಎರಡು ಬದಿಯ ಸಂಚಾರ ಇತ್ತು. ಅಂದರೆ ಸಾರ್ವಜನಿಕರು ಒಂದಷ್ಟು ಅಲ್ಲಿ ರೋಡಲ್ಲಿ ಬರಬೇಕಾದ್ರೆ ಒಂದಷ್ಟು ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ಇದನ್ನು ನಿರ್ಬಂಧಿಸಲಾಗಿದೆ. ಒಂದು ಏಕಮುಖ ಸಂಚಾರ ಮಾಡಿದ್ದಾರೆ. ಹಾಗಾಗಿ ನೋಡೋಣ, ಇದು ಇವರು ಮಾಡ್ಕೊಂಡಿರುವಂಥದ್ದು ಸರಿಯಾಗಿ ಟ್ರಾಫಿಕ್ ದಟ್ಟಣೆ ನಿರ್ವಹಣೆ ಮಾಡೋದಕ್ಕೆ ಸರಿ ಆಗ್ತದೆ ಅಂದರೆ ಯಾವುದೇ ಥರದ ತೊಂದರೆ ಇಲ್ಲ. ಸಾರ್ವಜನಿಕರಿಗೆಲ್ಲ ಸುಗಮ ಸಂಚಾರಕ್ಕೆ ಇದು ಸರಿ ಹೋಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂಥದ್ದು. ಎಲ್ರಿಗೂ ನಮಸ್ಕಾರ.